ಭಾಗದಲ್ಲಿರ್ತಕ್ಕಂಥ ಕೈಗಾರಿಕೆಗಳಲ್ಲಿ CSR ಫಂಡ್ ಮೂಲಕ ಅದನ್ನ ಮಾಡ್ಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಮಾಡ್ತೀನಿ ಅಧ್ಯಕ್ಷರೇ. ಮಾನ್ಯ ಉನ್ನತ ಶಿಕ್ಷಣ ಸಚಿವರ ಇತ್ತೀಚಿನ 4 ವಿಶ್ವವಿದ್ಯಾಲಯಗಳನ್ನು ಮುಚ್ಚುವುದಾಗಿ ಹೇಳಿದ್ದಾರೆ ಅಧ್ಯಕ್ಷರೇ. ಇದೊಂದು ಹೇಳ್ಬಿಡ್ತೀನಿ ಅಧ್ಯಕ್ಷರೇ, ಇನ್ನು 10 ನಿಮಿಷ ಅಧ್ಯಕ್ಷರೇ. ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಇತ್ತೀಚೆಗೆ 4 ವಿಶ್ವವಿದ್ಯಾಲಯಗಳನ್ನ ಮುಚ್ಚಿಸುವುದಾಗಿ ಹೇಳಿದ್ದಾರೆ ಅಧ್ಯಕ್ಷರೇ. ನೀವು ಸರ್ಕಾರಿ ವಿಶ್ವವಿದ್ಯಾಲಯಗಳನ್ನ ಮುಚ್ಚಿಸ್ಬಿಟ್ಟು ಪ್ರೈವೇಟ್ ವಿಶ್ವವಿದ್ಯಾಲಯಗಳನ್ನ ಜಾಸ್ತಿ ಮಾಡಿದ್ರೆ ಬಡವರ ಮಕ್ಕಳು ಬರ್ತಕ್ಕಂಥದ್ದು ನಮ್ಮ ವಿಶ್ವವಿದ್ಯಾಲಯಗಳಿಗೆ. ಅದಕ್ಕೆ ಹೆಚ್ಚಿನ ಮೂಲಭೂತ ಸೌಕರ್ಯ, ಉಪನ್ಯಾಸಕರ ನೇಮಕ ಮಾಡ್ತಕ್ಕಂಥದ್ದನ್ನು ಹೆಚ್ಚು ಮಾಡಿ ವಿಶ್ವವಿದ್ಯಾಲಯಗಳನ್ನ ಸ್ಟ್ರೆಂಥನ್ ಮಾಡ್ತಕ್ಕಂಥದ್ದು ಬಿಟ್ಟು ಅದನ್ನು ಮುಚ್ತೀವಿ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ ಅಧ್ಯಕ್ಷರೇ. ನಾನು ಹೇಳ್ತೇನೆ, ಪ್ರತಿ ವರ್ಷ ಗ್ಯಾರಂಟಿಗೆ 50,000 ಕೊಡ್ತೀರಲ್ಲ ಅಧ್ಯಕ್ಷರೇ, ಒಂದು 20,000 ದೊಡ್ಡವ್ರು ಕಡಿಮೆ ಮಾಡಿ 20,000 ಕೋಟಿನ ವಿಶ್ವವಿದ್ಯಾಲಯ ಕೊಡಿ ಅಧ್ಯಕ್ಷರೇ. ಶ್ರೀಮಂತರು ಕೊಡ್ತಾ ಇದ್ದನ್ನು ಕಡಿಮೆ ಮಾಡಿ ಬಡವರಿಗೆ ಉಳಿಸಿ ಒಂದು 20,000 ಕೊಡಿ ಅಧ್ಯಕ್ಷರೇ. ಆ ಒಂದು ಮಕ್ಕಳು ವಿದ್ಯಾವಂತರಾಗಿ ರಾಜ್ಯ ಅಭಿವೃದ್ಧಿ ಆಗ್ತದೆ ಅಧ್ಯಕ್ಷರೇ. ಅಧ್ಯಕ್ಷರೇ, ನಾನು ಕೇವಲ 1 ವರ್ಷ ಉನ್ನತ ಶಿಕ್ಷಣ ಸಚಿವನಾಗಿದ್ದೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು, ಸಮ್ಮಿಶ್ರ ಸರ್ಕಾರ. ಆವಾಗ ನಾನು ಪ್ರಥಮ ದರ್ಜೆಗಳ ಪ್ರಾಂಶುಪಾಲರೇ, ನಾನು 18 ಕಾಲೇಜ್ ಇದ್ದು, ಒಂದರಲ್ಲೂ ಪ್ರಿನ್ಸಿಪಾಲ್ ಇಲ್ಲದೆ ಇಷ್ಟು ವರ್ಷ ಗೆಸ್ಟ್ ಲೆಕ್ಚರರ್ಗಳೇ ಇನ್ಚಾರ್ಜ್ ಪ್ರಿನ್ಸಿಪಾಲ್ಗಳು. ನಾನು ಫೈನಾನ್ಸಲ್ಲಿ ಗಲಾಟೆ ಮಾಡಿ ಆವತ್ತು 396 ಕಾಲೇಜುಗಳಿಗೆ ಅನುಮತಿ ಪಡೆದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ನೇಮಕಾತಿಗೆ ಕಳಿಸಿದ್ದೆ ಅಧ್ಯಕ್ಷರೇ. ಆವತ್ತಿಂದ ಇವತ್ತಿನವರೆಗೂ ಕೂಡ ಆ ನೇಮಕಾತಿಗಳು ಕಾಲೇಜುಗಳಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ಶಿಕ್ಷಣ ಕ್ಷೇತ್ರ ಯಾವ ರೀತಿ ಕೆಲಸ ಮಾಡಿದೆ ಅಂತೇಳಿ ಯೋಚನೆ ಮಾಡಬೇಕು ಅಧ್ಯಕ್ಷರೇ. ಪ್ರಾಂಶುಪಾಲರಿಲ್ಲದೆ ಇಷ್ಟು ವರ್ಷಗಳ ಕಾಲ ಪದವಿ ಕಾಲೇಜುಗಳನ್ನ ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವೆಲ್ಲರೂ ಯೋಚನೆ ಮಾಡಬೇಕು ಅಧ್ಯಕ್ಷರೇ. ಈಗಲಾದರೂ ಕೂಡಲೇ ನೇಮಕಾತಿ ಮಾಡಿ ಈ ವರ್ಷದಿಂದಾದರೂ ಕೂಡ ಪ್ರಾಂಶುಪಾಲರುಗಳು ಕಾಲೇಜುಗಳಲ್ಲಿ ಕೆಲಸ ಮಾಡುವಂತ ಆಗಬೇಕು ಅಧ್ಯಕ್ಷರೇ. ಮತ್ತೆ ಅಧ್ಯಕ್ಷರೇ, ಹಿಂದೆ ನಾನು 1,10,000 ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೂಡ ಕೊಟ್ಟಿದ್ದೆ. ಕೊರೋನಾ ಸಂದರ್ಭದಲ್ಲಿ ಅದು ಮಕ್ಕಳಿಗೆ ಭಾರಿ ಅನುಕೂಲ ಆಯಿತು ಅಧ್ಯಕ್ಷರೇ. ರಾಜ್ಯದಲ್ಲಿ ಒಟ್ಟಾರೆ 2,84,000 ಉದ್ಯೋಗಗಳು ಖಾಲಿ ಇದೆ. ಇದರಲ್ಲಿ ಶಿಕ್ಷಣ ಕ್ಷೇತ್ರ, ಆರೋಗ್ಯ ಕ್ಷೇತ್ರದಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇವೆ. ಗುತ್ತಿಗೆ ಶಿಕ್ಷಕರಿಂದ ಉನ್ನತ ಶಿಕ್ಷಣ ನೀಡುವ ಪರಿಸ್ಥಿತಿಯಲ್ಲಿ ರಾಜ್ಯ ನಿರ್ಮಾಣವಾಗಿದೆ. ಬೇರೆ ರಾಜ್ಯಕ್ಕೆ ಹೋಲಿಸಿದರೆ ನಮ್ಮ ರಾಜ್ಯದಲ್ಲೇ ಹೆಚ್ಚು ಅದು ತುರ್ತಾಗಿ ನೇಮಕ ಮಾಡಿ ಶಿಕ್ಷಣ ಕ್ಷೇತ್ರವನ್ನು ಬಲಪಡಿಸಬೇಕು ಅಂತೇಳಿ ನಾನು ಮಾಡ್ತೀನಿ ಅಧ್ಯಕ್ಷರೇ. ನಾನು ಕ್ಷೇತ್ರದ ಹೇಳ್ಬಿಡ್ತೀನಿ ಅಧ್ಯಕ್ಷರೇ. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ 3,50,000ಕ್ಕೂ ಹೆಚ್ಚು ಮತದಾರರಿದ್ದಾರೆ. 5 ನಗರ ಪಾಲಿಕೆ ವಾರ್ಡು, 4 ಪಟ್ಟಣ ಪಂಚಾಯಿತಿ, 1 ನಗರಸಭೆ, 18 ಗ್ರಾಮ ಪಂಚಾಯಿತಿಗಳಿದ್ದಾವೆ ಅಧ್ಯಕ್ಷರೇ. ಬಹಳ ದಿವಸದಿಂದ ಹೇಳ್ತಾ ಇದ್ದೀವಿ, 1,000 ಲೇಔಟ್ಗಳಿಗೆ ನೀರಿಲ್ಲ, ಲೈಟ್ ಇಲ್ಲ, ರಸ್ತೆ ಇಲ್ಲ, ಚಿರತೆಗಳು ಬಂದು ನುಗ್ತಾ ಇದ್ದಾವೆ ಪಾರ್ಕ್ಗಳಿಗೆ. ನೀರು ಕೊಡಿ, ರಸ್ತೆ ಕೊಡಿ, ಅಭಿವೃದ್ಧಿ ಪಡಿಸಿ ಅಂತೇಳಿ ಹೇಳಿದ್ದೀವಿ. ಗ್ರೇಟರ್ ಮೈಸೂರು ಮಾಡಿದ್ದೀರಿ, ಈಗಲಾದರೂ ಕೂಡ ಅದನ್ನು ಮಾಡಬೇಕು ಅಂತೇಳಿ ನಾನು ಹೇಳ್ತೀನಿ ಅಧ್ಯಕ್ಷರೇ. ನನಗೂ ಕೂಡ 25 ಕೋಟಿ ಕೊಟ್ಟಿರೋದು ಅಧ್ಯಕ್ಷರೇ. ಶಾಸಕರು ಕೊಡ್ತಕ್ಕಂಥ ನಿಧಿಯಲ್ಲಿ 25 ಕೋಟಿ. ನೀವು 25 ಕೋಟಿ ಕೊಟ್ಟಿದ್ದೀರಲ್ಲ, ಹಿಂದೆ ಸರ್ಕಾರ ಏನ್ ಮಾಡ್ತೀವಿ, ಯಾವುದೇ ಕಾಮಗಾರಿಗಳನ್ನು ಮಂಜೂರು ಮಾಡಿದ್ರೆ 33% ಹಣ ರಿಲೀಸ್ ಆಗ್ತಾ ಇತ್ತು ಅಧ್ಯಕ್ಷರೇ. ಯಾವುದೇ ಕಾಮಗಾರಿಗಳ ಹಿಂದಿಂದೂ ಕೂಡ ಸರ್ಕಾರಗಳು ಯಾವುದೇ ಕಾಮಗಾರಿಗಳನ್ನು ಮಂಜೂರು ಮಾಡಿದ್ರೆ ಮಂಜೂರಾತಿ ಜೊತೆಯಲ್ಲೇ 33% ಹಣವನ್ನು ಕೊಡ್ತಾ ಇದ್ರು. ಈಗ ಇದುವರೆಗೆ ಹಣನೇ ಕೊಡದೆ 25 ಕೋಟಿ ಕೊಟ್ಟವ್ರೆ, ಹಣ ಕೊಟ್ಟಿಲ್ಲ. ಕಾಂಟ್ರಾಕ್ಟರ್ ಯಾರು ಬರ್ತಾ ಇಲ್ಲ. 37,000 ಕೋಟಿ ಪೆಂಡಿಂಗ್ ಬಿಲ್ ಇದೆ ಅಂತಾರೆ. ಕಾಂಟ್ರಾಕ್ಟರ್ ಟೆಂಡರ್ ಹಾಕಕ್ಕೆ ಯಾರು ಬರ್ತಾ ಇಲ್ಲ. ಈಗಲಾದ್ರೂ MLAಗಳು ಕೊಟ್ಟಿರ್ತಕ್ಕಂಥದ್ರಲ್ಲಿ ಆ 25 ಕೋಟಿ 50 ಕೋಟಿ ಏನ್ ಕೊಟ್ಟಿದ್ದೀರಿ 30% ಹಣವನ್ನ ತುರ್ತಾಗಿ ರಿಲೀಸ್ ಮಾಡಬೇಕು ಅಂತ ಹೇಳಿ ಮನವಿ ಮಾಡ್ತಾ ಅಧ್ಯಕ್ಷರೇ. ಇವತ್ತು ಅಧ್ಯಕ್ಷರೇ, ಬಹಳಷ್ಟು ಈ ಬಡಾವಣೆಗಳಲ್ಲಿ ಬೋರಲ್ಲೇ ನೀರು ಕುಡಿತಾ ಇದ್ದಾರೆ ಅಧ್ಯಕ್ಷರೇ. ಫ್ಲೋರೈಡ್ ಇದೆ ಅಧ್ಯಕ್ಷರೇ. ಅದರಿಂದ ತುರ್ತಾಗಿ ಕಬಿನಿನಲ್ಲಿ ನಾವು ಮೂಡಾದಿಂದ MDA ಇಂದ 150 ಕೋಟಿ ಕೊಡ್ತೀವಿ. ಈ ಒಂದು ಕಬಿನಿಂದ 60 ml ನೀರು ಬಾಕಿ ಇದೆ, ಅದನ್ನು ತಂದು ಕೊಡಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೇವೆ. ಅದನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತೇನೆ ಅಧ್ಯಕ್ಷರೇ. ತಾವು ಹೇಳಿದ್ದೀರಿ ಮತ್ತೊಂದು ಅಧ್ಯಕ್ಷರೇ, ನಮ್ಮ ಬೆಂಗಳೂರು ಬಗ್ಗೆ ಬಹಳಷ್ಟು ಚರ್ಚೆ ಆಗಿದೆ ಅಧ್ಯಕ್ಷ. ನಗರದಲ್ಲಿ ಸುಮಾರು 65% ಅದು ರಾಜ್ಯದ GDPಲಿ 65% GDP ಬೆಂಗಳೂರಿನಿಂದ ಬರ್ತಾ ಇದೆ ಅಧ್ಯಕ್ಷರೇ. 65% ಬೆಂಗಳೂರಿನಿಂದ ಏನು ಉತ್ಪತ್ತಿ ಆಗ್ತಾ ಇದೆ, ಬರೀ 3% ನೀವು ಕೊಟ್ಬಿಡಿ, ರಸ್ತೆಗಳೆಲ್ಲ ಕಂಪ್ಲೀಟ್ ಆಯ್ತವೆ, ಗುಂಡಿಗಳು ಇರಲ್ಲ, ರಸ್ತೆಗಳು ಆಗ್ತವೆ. ಬೆಂಗಳೂರು ನಗರಕ್ಕೆ 65% ಅಲ್ಲಿ ಬೆಳೀತಾ ಇರ್ತಕ್ಕಂಥ ಬೆಂಗಳೂರು ನಗರ
ಕೈಗಾರಿಕೆಗಳು ಬರ್ತಕ್ಕಂಥದ್ದು ರಾಷ್ಟ್ರದಲ್ಲೇ ಮಾದರಿ ನಗರ. ಈ ನಗರಕ್ಕೆ ನೀವು ಹೆಚ್ಚಿನ ಅನುದಾನ ಬರ್ತಕ್ಕಂಥ ಪರ್ಸೆಂಟ್ ಡಿಗ್ರಿ ಮಾಡಿ ಸಾಕು. ಸನ್ಮಾನ್ಯ ಅಧ್ಯಕ್ಷರೇ, ಜೊತೆಗೆ ಒಂದೇ ಒಂದು ಅಧ್ಯಕ್ಷರೇ, ಮೈಸೂರಿಂದ 1.5 ಗಂಟೆ ಬೆಂಗಳೂರು ಬರ್ತೀವಿ ಅಧ್ಯಕ್ಷರೇ. ಅಲ್ಲಿಂದ ಇಲ್ಲಿ ಬರ್ಬೇಕು. ಕೇಂದ್ರ ಸರ್ಕಾರ ಒಂದು ಎಕ್ಸ್ಪ್ರೆಸ್ ಹೈವೇ ಮಾಡಿದೆ. ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ 1.5 ಗಂಟೆ. ಟೌನ್ ಹಾಲ್ ಇದೆ, ಅಲ್ಲೊಂದು ಫ್ಲೈಓವರ್ ಇದೆ ಬಾಲಗಂಗಾಧರನಾಥ ಸ್ವಾಮೀಜಿ ಹೆಸರಲ್ಲಿ. ಅಲ್ಲಿಂದ ಒಂದು ಫ್ಲೈಓವರ್ನ ಕೆಂಗೇರಿ ಮಾಡಿಬಿಟ್ರೆ ಅಧ್ಯಕ್ಷರೇ, ರಾಜ್ಯ ಸರ್ಕಾರ ಆಧಾರ ಮಾಡಿ ರಾಜ್ಯ ಸರ್ಕಾರಕ್ಕೆ ಉಪಮುಖ್ಯಮಂತ್ರಿಗಳಿಗೂ ಹೇಳಿದ್ದೀನಿ, ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದೀನಿ, ದಯವಿಟ್ಟು ಅಲ್ಲಿಂದ 1.5 ಗಂಟೆ, ಇಲ್ಲಿ 1.5 ಗಂಟೆ ಅಧ್ಯಕ್ಷರೇ. ಸಹಕಾರ ಕ್ಷೇತ್ರದಲ್ಲಿ ಅಧ್ಯಕ್ಷರೇ ಒಂದು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ದೀವಿ. ನೀವು ಸಹಕಾರ ಸಪ್ತಾಹಕ್ಕೆ ಬಂದಿದ್ದೀರಿ ಅಧ್ಯಕ್ಷರೇ. ನಮ್ಮ ರಾಜೇಂದ್ರ ಕುಮಾರ್ ಜೊತೆ ನೀವು ಭಾಗವಹಿಸಿದ್ದೀರಿ, ನೀವು ಅಧ್ಯಕ್ಷರೇ. ಮೊನ್ನೆ ಸಹಕಾರ ಸಪ್ತಾಹದಲ್ಲಿ ಚಾಮರಾಜನಗರದಲ್ಲಿ ಮುಖ್ಯಮಂತ್ರಿಗಳಿಗೊಂದು ಮನವಿ ಮಾಡಿದ್ದೀನಿ ಅಧ್ಯಕ್ಷರೇ. ಏನು ಅಂತ ಹೇಳಿದ್ರೆ, ಪಠ್ಯ ಪುಸ್ತಕದಲ್ಲಿ 100 ವರ್ಷ ಇತಿಹಾಸ ಉಳ್ಳಂತ ಈ ಪ್ರತಿಯೊಂದು ಕುಟುಂಬಕ್ಕೆ ನೆರವಾಗ್ತಕ್ಕಂಥ ಸಹಕಾರ ಕ್ಷೇತ್ರ, ಆರ್ಥಿಕವಾಗಿ ನೆರವಾಗ್ತಕ್ಕಂಥ ಸಹಕಾರ ಕ್ಷೇತ್ರಕ್ಕೆ ಪಠ್ಯ ಪುಸ್ತಕದಲ್ಲಿ ಇದನ್ನ ಮುದ್ರಣ ಮಾಡಿ ಇಂದಿನ ಯುವಕರಿಗೆ, ವಿದ್ಯಾರ್ಥಿಗಳು ಅದನ್ನ ತಿಳ್ಕೊಳ್ತಾರೆ ಅಂತಕ್ಕಂಥದ್ದು ಒಂದು ಹೇಳಿದ್ದೀನಿ. ಇನ್ನೊಂದು MA ಕೋಪರೇಷನ್ ಮಾಡಿದ್ದಾರೆ, ಡಿಪ್ಲೊಮಾ ಮಾಡಿದ್ದಾರೆ, ಅವ್ರಗಳಿಗೆ ನೇಮಕಾತಿಯಲ್ಲಿ ಮಾನ್ಯತೆ ಕೊಡಿ. ನೇಮಕಾತಿ 1 ಲಕ್ಷಾಂತರ ಜನ ಸಹಕಾರ ಕ್ಷೇತ್ರದಲ್ಲಿ ನೌಕರಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಉದ್ಯೋಗ ಅವ್ರದೇ ಕ್ಷೇತ್ರದಲ್ಲಿ, ಸಹಕಾರ ಕ್ಷೇತ್ರದಲ್ಲಿ ಪರಿಣಿತಿ ಮಾಡಿರೋರಿಗೆ, ಸಹಕಾರ ಕ್ಷೇತ್ರದ ಪದವಿ ಪಡೆದಿರೋರಿಗೆ, ಸಹಕಾರ ಕ್ಷೇತ್ರ ಟ್ರೈನಿಂಗ್ ಪಡೆದಿರೋರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡಿ ಅಂತಕ್ಕಂಥದ್ದನ್ನು ಕೂಡ ಕೊಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಧ್ಯಕ್ಷರೇ. ಇದನ್ನ ಮಾಡ್ಕೊಡ್ಬೇಕು ಅಧ್ಯಕ್ಷರೇ. ಒಂದೇ ಒಂದು ಮೈಸೂರು ಅಧ್ಯಕ್ಷರೇ, ಬಹಳ ಪ್ರಮುಖವಾಗಿ ಸಣ್ಣದು ಹೇಳ್ಬಿಡ್ತೀವಿ ಅಧ್ಯಕ್ಷರೇ. ನೀವು ಬೇಗ ಓಡಿಸ್ತಾ ಇದ್ರಿ ಆಗಿಲ್ಲ. ಬೇರೆ ಬೇರೆ ಶಾಸಕರು ಅಧ್ಯಕ್ಷರೇ, ಕರ್ನಾಟಕ ರಾಜ್ಯದಲ್ಲಿ ಶ್ರೀಮತಿ ಯಶೋಧರಮ್ಮ ದಾಸಪ್ಪ ಮೊದಲ ಮಹಿಳಾ ಮಂತ್ರಿ ಆಗಿದ್ರು ಅಧ್ಯಕ್ಷರೇ. SR ಕಂಠಿ ನಿಜಲಿಂಗಪ್ಪನವ್ರ ಕಾಲದಲ್ಲಿ ಅವರು ಅಧ್ಯಕ್ಷರೇ ಪಾನ ನಿಷೇಧ ಜಾರಿ ಮಾಡಬೇಕು ಅಂತೇಳಿ ಮಂತ್ರಿಯಾಗಿ ಮುಖ್ಯಮಂತ್ರಿಗಳಿಗೆ ಪ್ರತಿಭಟನೆ ಮಾಡ್ತಾರೆ ಅಧ್ಯಕ್ಷರೇ. ಪಾನ ನಿರೋಧ ಮಾಡಲ್ಲ ಅಂತೇಳಿ, ನಿಷೇಧ ಮಾಡಲ್ಲ ಅಂತೇಳಿ ಮಂತ್ರಿಗೆ ರಾಜೀನಾಮೆ ಕೊಟ್ಟು ಬಂದು ಇಡೀ ಅವ್ರ ಕುಟುಂಬ SC ದಾಸಪ್ಪ, ತುಳಸಿ ದಾಸಪ್ಪ ಅವರು ಬೇರೆಯವ್ರಿಗೋಸ್ಕರ ಇರೋ ಜಮೀನೆಲ್ಲರೂ ಕೂಡ ವಸತಿ ನಿಲಯಗಳಿಗೆ, ಶಿಕ್ಷಣ ಕ್ಷೇತ್ರಕ್ಕೆ ದಾನ ಮಾಡಿದ್ದಾರೆ. ಅವರು ಒಂದು ಕೇಳಿದ್ದಾರೆ ಅಧ್ಯಕ್ಷರೇ, ಒಂದು ಪ್ರಸ್ತುತ ಒಂದು ಮೈಸೂರಿನ ಗ್ರಾಮೀಣ ಭಾಗದಿಂದ ವಿದ್ಯಾಭ್ಯಾಸ ಮಾಡಲಿಕ್ಕೆ ಒಂದು ಬಡ ಹೆಣ್ಣು ಮಕ್ಕಳಿಗೆ ಉಳಿದುಕೊಳ್ಳಲು ವಸತಿ ನಿಲಯಕ್ಕೆ 2 ಕೋಟಿ ಅನುದಾನ ಕೊಡಿ ಅಂತೇಳಿ 2 ಬಾರಿ ಆ ದಾಸಪ್ಪ ವಿಚಾರ ಸಂಸ್ಥೆಯವರು ಮನವಿ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ದಯಮಾಡಿ ಆ ಮೈಸೂರಿನಲ್ಲಿ ಅವರ ಹೆಸರು ಶಾಶ್ವತವಾಗಿ ಉಳಿಲಿಕ್ಕೆ, ಯಶೋಧರಮ್ಮ ದಾಸಪ್ಪ ಅವರ ಹೆಸರು ಉಳಿಲಿಕ್ಕೆ, ಅದು ಬಡವರ ಹಳ್ಳಿ ಮಕ್ಕಳಿಗೆ ಒಂದು ವಸತಿ 2 ಕೋಟಿ ರೂಪಾಯಿ ಕೊಡಬೇಕು ಅಂತೇಳಿ ತಮ್ಮ ಮೂಲಕ ಮನವಿ ಮಾಡ್ತಾರೆ ಅಧ್ಯಕ್ಷರೇ. ಇಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆ ನನ್ನ ಧನ್ಯವಾದಗಳು ಅಧ್ಯಕ್ಷರೇ. ಈಗ ಮರು ಶಾಸಕರಾಗಿದ್ದೀರಿ, ಸ್ವಾಮಿ ಅವರಲ್ಲಿದ್ದೀರಿ. KPSC ಒಂದು ಉತ್ತರ ಕೊಡ್ತಾರೆ. KPSC ಮತ್ತೆ ಮಂತ್ರಿ ಇರುವುದಿಲ್ಲ. ನೆಕ್ಸ್ಟ್ ನಾನು ಸ್ವಾಮಿ ಮಾತಾಡಿ. ಮಾನ್ಯ ಅಧ್ಯಕ್ಷರೇ, KPSC ಉತ್ತರ ದಿನಾಂಕ 12ರಂದು 27 ತನಕ ಇದ್ದೇನೆ. ದಿನಾಂಕ 12ರಂದು ಈ ಸದನದಲ್ಲಿ KPSCಯ ಆಗು ಹೋಗುಗಳ ಬಗ್ಗೆ ಬಹಳ ಸುದೀರ್ಘವಾದಂತ ಚರ್ಚೆ ಆಗಿದೆ. ಮಾನ್ಯ ಪ್ರತಿಪಕ್ಷದ ನಾಯಕರು ಹಾಗೂ ಸುನಿಲ್ ಕುಮಾರ್ ಅವರು, ಮಾನ್ಯ ಸುರೇಶ್ ಕುಮಾರ್ ಅವರು, ಬಾಲಕೃಷ್ಣ ಅವರು, ಪ್ರಿಯಾಂಕ್ ಅವರು ಹಾಗೂ ಇತರೆ ಸದಸ್ಯರು ಕೂಡ ಅವರವರ ಅಭಿಪ್ರಾಯಗಳನ್ನ ಬಹಳ ಸ್ಪಷ್ಟ ನುಡಿಗಳಲ್ಲಿ ಹೇಳಿದ್ದಾರೆ. ಬಹಳ ಸಂತೋಷದ ವಿಷಯ ಏನು ಅಂದ್ರೆ, ಮಾತನಾಡಿದವರು ಪಕ್ಷಾತೀತವಾಗಿ ಮಾತನಾಡಿದ್ದಾರೆ, ಯಾರು ಎಲ್ಲರೂ ಕೂಡ. ಆಮೇಲೆ ರಾಜಕೀಯನೂ ಬೆರೆಸೋದಕ್ಕೆ ಹೋಗಿಲ್ಲ, ಇವರು ಅವರು ಅಂತ ಯಾರ ಮೇಲೆ ದೂಷಣೆ ಮಾಡೋದಕ್ಕೂ ಹೋಗಿಲ್ಲ. ವಿಷಯದ ಆಧಾರದ ಮೇಲೆ ಚರ್ಚೆ ಆಗಿದೆ. ಮತ್ತೆ ಮಾತನಾಡಿದವರು ಹೇಳಿದ್ದಾರೆ, ನಾವೆಲ್ಲ ಆತ್ಮಾವಲೋಕನ ಮಾಡ್ಕೋಬೇಕು ಇದರಲ್ಲಿ ಅಂತ ಕೂಡ ಹೇಳಿದ್ದಾರೆ. ಯಾಕಂದ್ರೆ ಪರೋಕ್ಷವಾಗಿ ನಾವುಗಳು ಇದಕ್ಕೆ ಕಾರಣಕರ್ತರಿದ್ದೇವೆ ಅನ್ನುವಂತಹದ್ದು. ಸೊ ಆ ರೀತಿಯಾಗಿ ಬಹಳ ಉತ್ತಮ ಗುಣಮಟ್ಟದ ಚರ್ಚೆ ಆಗಿದೆ ಅಂತ ನಾನು ಭಾವಿಸ್ತೇನೆ. ಉತ್ತಮ ಗುಣಮಟ್ಟದ ಚರ್ಚೆ. ಈ ಉತ್ತರ
ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಕೊಡೋದಕ್ಕೆ ಹೇಳಿದ್ದಾರೆ. ಒಂದು ಜಿಜ್ಞಾಸೆ ಏನಂದ್ರೆ, ನಾನು ಕೃಷಿ ಮಂತ್ರಿ ಇದ್ದಾಗ ನಮ್ಮ ಇಲಾಖೆಯಲ್ಲಿ ನೇಮಕಾತಿ ಮಾಡುವಂತ ಪ್ರಸಂಗ ಬಂದಾಗ ಒಂದು 620 ಅಧಿಕಾರಿಗಳು ಆವತ್ತು KPSC ಅವರು ನೇಮಕಾತಿ ಮಾಡಬೇಕಾಗಿತ್ತು. ಆದರೆ ನಾನು ಸಂಪುಟದಲ್ಲಿ ವಿಶೇಷ ನಿಯಮಗಳನ್ನ ರೂಪಿಸಿ ಅದನ್ನ KPSC ಇಂದ ತೆಗೆದು KEAಗೆ ನಾನೇ ಕೊಟ್ಟು 620 ಪೋಸ್ಟ್ಗಳು ಕೂಡ ಒಂದು ವಿವಾದ ಇಲ್ಲದಾಗೆ, ಒಂದು ಪೈಸಾ ಒಬ್ಬರಿಗೆ ಖರ್ಚು ಇಲ್ಲದಾಗೆ KPSC ಮಾಡುವಂತ ಕೆಲಸ ನಾನೇ ಆವತ್ತು KEA ಇಂದ ಮಾಡಿಸಿದ್ದೇನೆ. ಈಗ ನಾನು ಕಂದಾಯ ಮಂತ್ರಿ ಆಗಿದ್ದೇನೆ. ಹೋದ ವರ್ಷ 1,000 ಗ್ರಾಮ ಲೆಕ್ಕ ಅಧಿಕಾರಿಗಳನ್ನ ನೇಮಕಾತಿ ಮಾಡಿದ್ವಿ. ಅದನ್ನು ಕೂಡ KEAಗೆ ಕೊಟ್ಟು ಮಾಡಿಸಿದ್ವಿ. 5,25,000 ಅರ್ಜಿ ಬಂದಿತ್ತು. 5,25,000 ಜನ ಪರೀಕ್ಷೆ ಬರೆದ್ರು. ಒಂದು ವಿವಾದ ಇಲ್ಲದಾಗೆ 1,000 ವಿಲೇಜ್ ಅಕೌಂಟೆಂಟ್ ನೇಮಕಾತಿ ಮಾಡಿದ್ದೇವೆ, KEA ಮುಖಾಂತರ ಮಾಡಿದ್ವಿ. ಅದೇ ತೋರಿಸುತ್ತೆ. ಯಾಕೆ ಅಂದ್ರೆ ನಾನೇ KPSC ಬಿಟ್ಟು ಬೇರೆಯವರಿಗೆ ಕೊಟ್ಟುವಂತ ತೀರ್ಮಾನ ಮಾಡುವಾಗ ನನ್ನ ವಿಶ್ವಾಸ ಮಟ್ಟ ಎಷ್ಟಿದೆ ಅಂತ ಉತ್ತರ ಕೊಡುವಾಗ ನನ್ನ ಮನಸ್ಸಿನಲ್ಲಿರುವಂತ ಜಿಜ್ಞಾಸೆ ಹೈಕೋರ್ಟ್ ಅಲ್ಲಿ ಇಂತ ಬಂದಾಗ ಆ ಜಡ್ಜ್ಗಳು ರೆಕ್ಯೂಸ್ ಆಗ್ಬಿಡ್ತಾರೆ. ಆ ರೀತಿ ಆಗ್ಬೇಡಿ. ಜಿಜ್ಞಾಸೆ ಮನಸ್ಸಿನಲ್ಲಿ ಇದೆ ಅನ್ನೋದನ್ನು ತಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೇನೆ. ಮಾನ್ಯ ಸಭಾಧ್ಯಕ್ಷರೇ, ಇದು ರಾಜ್ಯದಲ್ಲಿ ಶಾಸನ ಸಭೆಯ ಸದಸ್ಯರು ಅಷ್ಟೇ ಅಲ್ಲ, ಸಾರ್ವಜನಿಕರಲ್ಲೂ ಕೂಡ ಬಹಳ ಚರ್ಚೆನೂ ಆಗಿದೆ. ಮತ್ತೆ ನಮ್ಮೆಲ್ಲರಿಗೂ ಕೂಡ ಬೇಸರದ ಸಂಗತಿ. ಆದ್ರೆ ಇನ್ನೊಂದು ಜಿಜ್ಞಾಸೆ ತಮ್ಗೆ ಹೇಳ್ತೇನೆ. ನಾನು ರೆಕ್ಯೂಸ್ ಮಾಡ್ಕೋತಾ ಇಲ್ಲ, ಸುಮ್ಮನೆ ಚರ್ಚೆಗೆ ಕೆಲವು ವಿಷಯಗಳು ಹೇಳ್ತಾ ಇದ್ದೇನೆ. ಇದು ಅಲ್ಲಿ ಏನೇ ತಪ್ಪಾದ್ರೂ ದೂಷಣೆ ಬರೋದು, ಎಲ್ಲ ಜನಗಳ ಸಿಟ್ಟು ಬರೋದು ಸರ್ಕಾರದ ಮೇಲೆ, ಜನಗಳ ಆಕ್ರೋಶ ಎಲ್ಲ ಸರ್ಕಾರದ ಮೇಲೆ. ಆದ್ರೆ ಈ KPSC ಒಂದು ಸಾಂವಿಧಾನಿಕ ಸ್ವಾಯತ್ತ ಸಂಸ್ಥೆ ಆಗಿರೋದ್ರಿಂದ ಅಲ್ಲಿ ಒಳಗಡೆ ಏನ್ ನಡೆಯುತ್ತೆ ಬಿಡುತ್ತೆ ಅದ್ರ ಮೇಲೆ ಸರ್ಕಾರದ ನಿಯಂತ್ರಣ ಸಂಪೂರ್ಣ ಇಲ್ಲ. ಆದ್ರೆ ಉತ್ತರ ಕೊಡಬೇಕಾಗಿ ಬರೋದು, ದೂಷಣೆ ಬರೋದು ಎಲ್ಲ ಸರ್ಕಾರದ ಮೇಲೆ. ಈ ಒಂದು ಪರಿಸ್ಥಿತಿಯಲ್ಲೂ ನಾವಿದ್ದೇವೆ. ನಾವು ಏನಾದ್ರೂ ಸರ್ಕಾರ ಸೂಚನೆ ಕೊಟ್ರೆ ನಾವು ಕಮಿಷನ್ ಅಲ್ಲಿ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತಾರೆ. ನಮ್ಮ ಎಲ್ಲಾ ಸೂಚನೆಗಳನ್ನು ಅವರು ಪಾಲನೆ ಮಾಡಬೇಕಾದಂತಹದ್ದು ಇಲ್ಲ. ಅವರು ಮಾಡೋ ತಪ್ಪು ನಪ್ಪುಗಳ ದೂಷಣೆ ಎಲ್ಲ ಸರ್ಕಾರದ ಮೇಲೆ ಬರುತ್ತೆ. ಇದು ಒಂದು ಪರಿಸ್ಥಿತಿ ಇದೆ. ಅದು ನೀವಿರ್ಲಿ ನಾವಿರ್ಲಿ ಈ ರೀತಿಯ ಪರಿಸ್ಥಿತಿ ಇದೆ. ಆದ್ರೂ ಕೂಡ ಇದನ್ನ ಸುಧಾರಣೆ ಮಾಡಬೇಕು. ಇದು ನಮ್ಮ ಮುಂದೆ ಇರತಕ್ಕಂತಹ ವಿಷಯ. ಮಾನ್ಯ ಸಭಾಧ್ಯಕ್ಷರೇ, ಈಗ ಮಾತನಾಡ್ತಾ 4 ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಮಾನ್ಯ ಸುನೀಲ್ ಕುಮಾರ್ ಅವರು ಚರ್ಚೆ ಆರಂಭ ಮಾಡಿ ಒಂದು 5-6 ಉದಾಹರಣೆ ರೂಪದಲ್ಲಿ ಎಲ್ಲೆಲ್ಲಿ ತಪ್ಪುಗಳಾಗಿದೆ ಅಂತಾನು ಕೊಟ್ಟಿದ್ದಾರೆ. ಮತ್ತು ಅವರು ಮಾತಾಡ್ತಾ ಹೇಳಿದ್ದಾರೆ, ಹಿಂದೆ ಬಾರಿ ಚರ್ಚೆ ಆದಾಗ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾ ನೀವು ಹೇಳೋದೆಲ್ಲ ಸತ್ಯ ಅಂತ ಒಪ್ಕೊಂಡಿದ್ದಾರೆ ಅಂತ ಕೂಡ ಅವ್ರು ಹೇಳಿದ್ದಾರೆ. ಹಾಗೆ ಮಾನ್ಯ ಸುರೇಶ್ ಕುಮಾರ್ ಅವರು ಕೂಡ ಅವರು ಮಾತನಾಡ್ತಾ ಈ ವಿಷಯದಲ್ಲಿ ಬಹಳ ಹೋರಾಟ ಮಾಡ್ಕೊಂಡು ಬಂದಿರೋದು ಮಾನ್ಯ ಸುರೇಶ್ ಕುಮಾರ್ ಅವರು. ಸಚಿವರಿದ್ದಾಗ, ಆಡಳಿತ ಪಕ್ಷದಲ್ಲಿದ್ದಾಗ, ವಿರೋಧ ಪಕ್ಷ ಎಲ್ಲದರಲ್ಲೂ ಕೂಡ ಅವರು ಸಾಕಷ್ಟು ಇದ್ರ ಬಗ್ಗೆ ಬಹಳ ಕಾಳಜಿಯಿಂದ ಇದರಲ್ಲಿ ಆಸಕ್ತಿ ತಗೊಂಡು ಬಂದಿದ್ದಾರೆ. ಸುರೇಶ್ ಕುಮಾರ್ ಅವರು ಈ ವಿಚಾರದಲ್ಲಿ ಅವರು ಇರುವರು ಎನ್ನುವುದು ಏನೂ ಇಲ್ಲ. ವಿ ಆರ್ ಆಲ್ ಆನ್ ದ ಸೇಮ್ ಪೇಜ್. ಅವರ ಮಾತನ್ನ ನಾನು ಹೇಳ್ತಾ ಇದ್ದೇನೆ. ಇದು ಸಂವಿಧಾನಾತ್ಮಕ ಸಂಸ್ಥೆ, ಕಾನ್ಸ್ಟಿಟ್ಯೂಷನಲ್ ಬಾಡಿ, ಬಟ್ ಅನ್ಫಾರ್ಚುನೇಟ್ಲಿ ಇಟ್ ಈಸ್ ನಾಟ್ ಎ ಹೆಲ್ತಿ ಬಾಡಿ ಅಂತ ಅವರು ಮಾತಾಡಿದ್ದಾರೆ. ಹಾಗೆ ಅವರು ಇನ್ನೂ ಸುಮಾರು ವಿಷಯಗಳಲ್ಲಿ ಅವರು ಮಾತನಾಡಿದ್ದಾರೆ. ನಂತರ ಅರ್ಗ ಜ್ಞಾನೇಂದ್ರ ಅವರು, ಮಾನ್ಯ ಪ್ರತಿಪಕ್ಷದ ನಾಯಕರು ಮಾತನಾಡ್ತಾ ಇಲ್ಲಿ 18-19 ಜನ ಆಯೋಗದ ಸದಸ್ಯರಿದ್ದಾರೆ, ಹೆಗ್ಗಣಗಳ ರೀತಿ ಇದ್ದಾರೆ, ಹೆಗ್ಗಣ ಜಾಸ್ತಿ ಆದ್ರೆ ಏನಾಗುತ್ತೆ
ಎಲ್ಲರಿಗೂ ಗೊತ್ತಿರೋ ವಿಷಯ ಅಂತೇಳಿ ಮಾನ್ಯ ಪ್ರತಿಪಕ್ಷದ ನಾಯಕರು ಮಾತನಾಡಿದ್ದಾರೆ. ಆರ್ಗ ಜ್ಞಾನೇಂದ್ರ ಅವರು ಮಾತನಾಡ್ತಾ ಕೆಪಿಎಸ್ಸಿ ಚೇರ್ಮನ್ ಅಂಡ್ ಮೆಂಬರ್ಗಳನ್ನು ಹೇಗೆ ಆಯ್ಕೆ ಮಾಡುತ್ತಾರೆ, ಅವರ ಅರ್ಹತೆ ಏನು, ಯಾರು ಆಯ್ಕೆ ಮಾಡುತ್ತಾರೆ ಎನ್ನುವ ವಿಚಾರವಾಗಿ ಎರಡೂ ಪಕ್ಷದವರು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಈ ಸರ್ಕಾರ ಆ ಸರ್ಕಾರವೆಂದು ಹೇಳುವುದಿಲ್ಲ. ನಾವುಗಳೆಲ್ಲ ಆಯ್ಕೆ ಮಾಡುತ್ತಿದ್ದೇವೆ, ಪೇಮೆಂಟ್ ಸೀಟೇ ಅವರುಗಳೆಲ್ಲ. ನೆಡುವುದೇ ಬೇವಿನ ಮರವನ್ನು ಮಾವಿನ ಫಸಲು ಬರುವುದಿಲ್ಲವೆಂದು ಅಳುವುದಕ್ಕೆ ಶುರು ಮಾಡಿದ್ರೆ ಏನಾಗಬೇಕು ಅಂತ ಅವರು ಕೂಡ ಮಾತಾಡಿದ್ದಾರೆ. ಹೀಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಷ್ಪಕ್ಷಪಾತವಾಗಿ ರಾಜಕೀಯ ಹೊರತುಪಡಿಸಿ ಚರ್ಚೆ ಆಗಿದೆ. ಈ ಚರ್ಚೆಯನ್ನ ಸರ್ಕಾರ ಸಂಪೂರ್ಣವಾಗಿ ಗೌರವಿಸುತ್ತೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೇನೆ. ವಿ ಹ್ಯಾವ್ ಟೇಕನ್ ಇಟ್ ವಿತ್ ಆಲ್ ಸೀರಿಯಸ್ನೆಸ್. ಆ ಒಂದು ಮಾತನ್ನ ಹೇಳಿ, ಈಗ ಮಾನ್ಯ ಸುನೀಲ್ ಕುಮಾರ್ ಅವರು ಮಾತನಾಡ್ತಾ 4 ಪ್ರಕರಣಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಹಾಯಕ ಕಾರ್ಯಪಾಲಕರ ನೇಮಕಾತಿಯದ್ದು ಒಂದು, ಎರಡನೇದು ಸಹಾಯಕರು ಪ್ರಥಮ ದರ್ಜೆ ಸಹಾಯಕರ ನೇಮಕಾತಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಅಧಿಕಾರಿ PDO ಅದರ ನೇಮಕಾತಿ ಹಾಗೂ ಈಗ ಹಾಲಿ ನಡೀತಾ ಇರತಕ್ಕಂತಹ ಗೆಜೆಟೆಡ್ ಪ್ರೊಬೇಷನರ್ಸ್ ನೇಮಕಾತಿ. ಅಷ್ಟು ಮಂದಿ ಸಚಿವರು ಹೋದ್ರು ಅಧ್ಯಕ್ಷ, ಅಷ್ಟು ಜನ ಕಲ್ತವ್ರು ಪೋಸ್ಟ್ ಗ್ರಾಜುಯೇಟ್ ಇದ್ದವರು ರಾಜ್ಯ ಆಗಲಿ ಅವರಿಗೆ ಕೇಂದ್ರ ಆಗಲಿ ರಾಜ್ಯ ರೀಕನ್ಸ್ಟ್ರಕ್ಷನ್ ಆಫ್ ದಿ ಎಂಟೈರ್ ಎರಡು ಸಮುದಾಯನು ಒಂದೇ ಅನ್ನುವಂತ ರಿಕ್ರೂಟ್ಮೆಂಟ್ ಅಲ್ಲಿ ಅವರೇ ಕಮಿಷನ್ ಅವರೇ ಒಂದು ಸಬ್ ಕಮಿಟಿ ಮಾಡಿ ಅದರಲ್ಲಿ OMR ತಿದ್ದಿದ್ದಾರೆ ಅಂತ ಅವರೇ ಒಂದು ರಿಪೋರ್ಟ್ ಅನ್ನ ಜನರೇಟ್ ಮಾಡಿ ಆ ಕಾರಣದಿಂದ ನೇಮಕಾತಿಯನ್ನ ಮುಂದೂಡಿದ್ರು. ಯಾರು 10 ಜನನೋ ಏನೋ ಅವರು ತಿದ್ದಿದ್ದಾರೆ ಅಂತ ಅವರೇ ತೀರ್ಮಾನ ಮಾಡಿದ್ರು. ಅದ್ರ ವರದಿ ಸರ್ಕಾರಕ್ಕೂ ಕಳಿಸ್ಕೊಟ್ಟಿದ್ದಾರೆ. ಆ 10 ಜನ ಹೋಗಿ ಕೋರ್ಟ್ ಅಲ್ಲಿ ನೇಮಕಾತಿಯನ್ನ ಸದ್ಯಕ್ಕೆ ಮುಂದುವರಿಸಬಾರದು ಅಂತ ಕೋರ್ಟ್ ನಲ್ಲಿ ಒಂದು ತಡೆ ಆಜ್ಞೆಯನ್ನ ತಗೊಂಡಿದ್ದಾರೆ. ಅದು ಬಹುಶಃ ತಮ್ಮ ಗಮನದಲ್ಲೂ ಇದೆ ಅಂತ ನಾನು ಭಾವಿಸ್ತೇನೆ. ಇನ್ನು ಕನ್ನಡ ಭಾಷೆಯದು ಸ್ವಲ್ಪ ಹೋದ ಬಾರಿ ಗೊಂದಲ ಆಗಿ FDI ನೇಮಕಾತಿಯಲ್ಲಿ ಅದರದ್ದು ಕೂಡ ಇವತ್ತು ಕೆಲವೆಲ್ಲ ಆಗಿ ಕೆಲವು ಅದರಲ್ಲಿ ಫೈನಲೈಸ್ ಆಗಿದೆ, ಮಾಡುವಂತಹದ್ದು ಆಗಿದೆ. ಗೆಜೆಟೆಡ್ ಪ್ರೊಬೇಷನರ್ಸ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಸ್ವಲ್ಪ ಸೀರಿಯಸ್ ಇಶ್ಯೂ ಇದೆ. ಅವ್ರು ಹೇಳಿದ್ದು ಅದು ಪ್ರಚಲಿತ ವಿಷಯ. ಗೆಜೆಟೆಡ್ ಪ್ರೊಬೇಷನರ್ಸ್ ಅಲ್ಲಿ ಏನಾಗಿದೆ, ಅದು ಈಗ ಹಿಂದೆ ಮುಂದೆ ಆಗಿ ಮೇಲೆ ಕೆಳಗೆ ಹೋಗಿ ಕೊನೆಗೆ ಈಗ ಮೇನ್ಸ್ ಎಕ್ಸಾಮು ಆಗಿದೆ. ಮೇನ್ಸ್ ಎಕ್ಸಾಮ್ನ ರಿಸಲ್ಟು ಕೂಡ ಬಂದಿದೆ. ಒಂದು ಆರೋಪ ಏನ್ ಬಂದಿದೆ ಅದರಲ್ಲಿ ಅಂತ ಹೇಳಿದ್ರೆ, ಒಂದೇ ಪರೀಕ್ಷಾ ಕೊಠಡಿಯಲ್ಲಿ ಕೂತಿದ್ದಂತವರು 11-12 ಜನ ಒಂದೇ ಕೊಠಡಿಯಿಂದ ಆಯ್ಕೆ ಆಗಿದ್ದಾರೆ ಅನ್ನುವಂತಹದ್ದು ಒಂದು ಅವ್ರು ಹೇಳಿದ್ದು. ಎರಡನೇದು, ಒಂದೇ ಕುಟುಂಬಕ್ಕೆ ಸೇರಿದಂತವರು 2-3-4 ಜನ ಈಗ ಇಂಟರ್ವ್ಯೂಗೆ ಆಯ್ಕೆ ಆಗಿದ್ದಾರೆ ಅನ್ನುವಂತಹದ್ದು. ಈಗ ಒಂದೇ ಕೊಠಡಿಯಲ್ಲಿ ಕೂತು ಪರೀಕ್ಷೆ ಬರೆದವರು ಪಾಸ್ ಆಗಿದ್ದಾರೆ, ಇಲ್ಲ ಅಂತಲ್ಲ. 11-12 ಜನ ಅದರಲ್ಲೇ ಎಲಿಜಿಬಲ್ ಆಗಿದ್ದಾರೆ. ಆದ್ರೆ ಅಲ್ಲಿ CCTV ಕ್ಯಾಮೆರಾ ಫುಟೇಜು ಇವತ್ತಿಗೂ ಸರ್ಕಾರದಲ್ಲಿ ಅಂದ್ರೆ KPSC ಅಲ್ಲಿ ಇದೆ. ಅದನ್ನು ಕೂಡ ಪರಿಶೀಲನೆ ಮಾಡಿದಾಗ ಆ ಕೊಠಡಿಯಲ್ಲಿ ಆ ರೀತಿ ಏನು ತಪ್ಪಾಗಿರುವುದು ಸದ್ಯಕ್ಕೆ ಎಲ್ಲೂ ಕೂಡ ಕಂಡು ಬಂದಿಲ್ಲ. ಅವರು ಇದರ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಒಂದು ಮಾತನ್ನು ಹೇಳಿದ್ದಾರೆ, ಏನು ಒಂದೇ ರೂಮಲ್ಲಿ ಕೂತಿದ್ರು ಅನ್ನೋ ಕಾರಣಕ್ಕೆ ಅವರು ಅರ್ಹರಲ್ಲ ಅಂತಲ್ಲ, ಆದ್ರೆ ಅನುಮಾನಕ್ಕೆ ಎಡೆ ಮಾಡಿಕೊಡುತ್ತೆ ಅಂತ. ಸೊ ಅದನ್ನ ನಾವು ವೆರಿಫಿಕೇಶನ್ ಮಾಡಿಸಿದ್ದಾರೆ KPSC ಅವರು. ಅದರಲ್ಲಿ ಏನು ಆ ರೀತಿಯಾಗಿ ಏನು ತಪ್ಪು ಕಂಡು ಬಂದಿಲ್ಲ. ಅವರು ಎಕ್ಸಾಮ್ ಬರೆದು ಅಲ್ಲ, ನೀವು ಅವ್ರನ್ನ ಹಿಂಗ್ ಡಿಪೆಂಡ್ ಮಾಡ್ಕೊಂಡ್ರೆ KPSC ಅವರು ತುಡುಗರದಾರ, ಅವರ ಕಳೆದಾರ, ವಿಡಿಯೋ ಫುಟೇಜ್ ಇದರಲ್ಲಿ ಎಲ್ಲಿ ತಪ್ಪಾಗಿದೆ ಅದನ್ನ ನಾವು ತಪ್ಪು ಅಂತ ಹೇಳೋಣ. ಒಂದು ಕೊಠಡಿಯಲ್ಲಿ ಕೂತಿರೋರು 11 ಜನ ಇಂಟರ್ವ್ಯೂಗೆ ಸೆಲೆಕ್ಟ್ ಆಗಿದ್ದಾರೆ. ಹಾಗಾದ್ರೆ ಅವ್ರದ್ದು ಅಲ್ಲಿ ಎಕ್ಸಾಮ್ ಅಲ್ಲಿ ಏನು ಮ್ಯಾಲ್ ಪ್ರಾಕ್ಟೀಸ್ ನಡೆದಿಲ್ಲ ಅನ್ನುವಂತಹದ್ದು ಅದು ಒಪ್ಪುವಂತ ವಿಚಾರ ಅಂತ ನಾನು ಹೇಳ್ತಾ ಇದ್ದೇನೆ. ಏನಿದೆ ಎಕ್ಸಾಮಿನೇಷನ್ ರಿಜಿಸ್ಟ್ರೇಷನ್ ನಂಬರ್ ಫಿಲಿಮ್ಸಿಗೆ ಮತ್ತು ಮೇನ್ಸಿಗೆ ಸೇಮ್ ನಂಬರ್ ಮೊದಲು ಕೊಡ್ತಿದ್ರು. ಈ ಸರ್ತೆ ಬೇಕಂತ ಇದನ್ನ ಮ್ಯಾನೇಜ್ ಮಾಡಕಂತ
ಅದನ್ನ ಮೇನ್ಸ್ ಎಕ್ಸಾಮಿನೇಷನ್ ನಂಬರ್ ಚೇಂಜ್ ಮಾಡಿದ್ದಾರೆ. ಅವರೆಲ್ಲರೂ ಒಂದೇ Okay, sit down. ಮ್ಯಾನೇಜ್ ಮಾಡುವಂತ ಇದು ವೆರಿ ಆಬ್ವಿಯಸ್ ಐತಿ. ಈಗ ಇನ್ನೊಂದು ಅವರ ಆರೋಪ ಏನಿದೆ ಅಂದ್ರೆ ಒಂದೇ ಕುಟುಂಬದ ಬೇರೆ ಬೇರೆ ಸದಸ್ಯರುಗಳು 2, 3, 4 ಜನ ಆಯ್ಕೆ ಆಗಿದ್ದಾರೆ ಅಂತ. ಅದನ್ನು ಕೂಡ ಈಗ ವೆರಿಫೈ ಮಾಡಿಸಿದ್ದೇವೆ, ಮತ್ತು ಅದು ಕೂಡ ವಾಸ್ತವಾಂಶ ಅಲ್ಲ. ಆದ್ರೆ ಅನುಮಾನ ಯಾಕೆ ಬಂತು ಅಂತ ಹೇಳಿದ್ರೆ, ಈಗ ಕಾವ್ಯ ಆರ್, ಐಶ್ವರ್ಯ ಆರ್, ಇವರಿಬ್ಬರದು ಒಂದೇ ಇನಿಷಿಯಲ್ ಇದೆ. ಹಾಗೇನೆ ಭವ್ಯ ಪಿ ಮತ್ತು ತನುಜಾ ಪಿ ಅವ್ರದ್ದು ಒಂದೇ ಇನಿಷಿಯಲ್ ಇದೆ. ಪವಿತ್ರ ಆರ್ ಮತ್ತು ಲಕ್ಷ್ಮಿ ಆರ್, ನಿಹಾರಿಕಾ ಆರ್, ಮೂವರದು ಒಂದೇ ಇನಿಷಿಯಲ್ ಇದೆ. ಹಾಗೂ ನೆಕ್ಸ್ಟ್ ನಿಖಿತಾ ಎಂ ಹಿರೇಮಠ್, ಅಜಯ್ ಕುಮಾರ್ ಎಂ ಹಿರೇಮಠ್, ಅಕ್ಷತಾ ಹಿರೇಮಠ್, ಈಗ ಇವ್ರದ್ದು ಕೂಡ ಒಂದೇ ಇನಿಷಿಯಲ್ಸ್ ಅಂದ್ರೆ ಲಾಸ್ಟ್ ನೇಮ್ ಬರುತ್ತೆ. ಆದ್ರೆ ಇವ್ರು ಯಾರು ಕೂಡ ಸಂಬಂಧಿಕರು ಒಂದೇ ಕುಟುಂಬಕ್ಕೆ ಸೇರಿದವರು ಅಲ್ಲ. ಇನ್ಫ್ಯಾಕ್ಟ್ ಮುಂದೆ ಹೋಗಿ ಹೇಳೋದಾದ್ರೆ ಇವರು ಬೇರೆ ಬೇರೆ ಜಿಲ್ಲೆಗಳವರು, ಅವರು ರಿಲೇಟಿವ್ಸ್ ಅಲ್ಲ ಅಂತ ಈಗ ನಮ್ಗೆ ಇಲ್ಲಿವರೆಗೂ ಕಂಡು ಬಂದಿರತಕ್ಕಂತಹ ಮಾಹಿತಿ. ಹೀಗೆ ಅಲ್ಲ, ಡಿಫೆಂಡ್ ಮಾಡ್ಕೋತಾ ಇಲ್ಲ ನಾನು, ಏನು ರಿಪೋರ್ಟ್ ಇದೆ ಹೇಳ್ತಾ ಇದ್ದೇನೆ. ಎವ್ರಿಥಿಂಗ್ ನಾನು ಲಾಸ್ಟ್ಗೆ ಕೇಳಿಸ್ಕೊಳ್ಳಿ, ಅದಾದ್ಮೇಲೆ ಉಳಿದಿದ್ದು ಕೆಲವು ಈಗ ಅವ್ರು ಹೇಳಿದ ವಿಷಯಗಳಿಗೆ ಕೆಲವು ಇರುವಂತ ಮಾಹಿತಿಯನ್ನ ಹಂಚ್ಕೊಳ್ತಾ ಇದ್ದೇನೆ. ನೀವ್ ಹೇಳೋ ಕನ್ಸರ್ನ್ಸು ಅವರೇ ಜಡ್ಜ್ಮೆಂಟ್ ಅಲ್ಲಿ ಕೂತ್ಕೊಂಡಾಗ ಸರಿ ಹೋಗುತ್ತಾ, ಇವೆಲ್ಲ ಐ ಅಕ್ಸೆಪ್ಟ್ ಯುವರ್ ಕನ್ಸರ್ನ್ಸ್, ಬಟ್ ದಿಸ್ ಇಸ್ ವಾಟ್ ವಿ ಹ್ಯಾವ್ ಫೌಂಡ್ ಸೋ ಫಾರ್ ಅನ್ನುವಂತಹದ್ದು. ಇದೇ ಕೊನೆ ಅಂತಾನು ಏನಲ್ಲ, ಫರ್ದರ್ ವೆರಿಫಿಕೇಶನ್ ಬೇಕಂದ್ರೆ ಮಾಡಿಸ್ತೇವೆ. ಯಾಕಂದ್ರೆ ಇದರಲ್ಲಿ ಇಷ್ಟೊಂದು ರಾಜಕೀಯ ರಹಿತವಾಗಿ ಚರ್ಚೆ ಆಗಿರುವಾಗ ನಾನು ಇಲ್ಲಿ ನಿಂತ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡುವಾಗ ಕೂತ್ಕೊಂಡು ಅವರು ಅದೇ ಹೇಳಿದ್ರಿ, ಏನು ಉತ್ತರ ಕೊಡೋದಪ್ಪ, ಬೇಸರದ ಸಂಗತಿ ಅಂತ ಅವರು ಬೇಸರ ವ್ಯಕ್ತಪಡಿಸಿದ್ರು. ಸೊ ನಮ್ಮ ನಿಲುವು ಅದೇ ಇದೆ, ಸ್ಪಷ್ಟ ಇದೆ. ಇದರಲ್ಲಿ ನಾನು ಡಿಫೆಂಡ್ ಮಾಡ್ಕೊಳ್ಳೋಕೆ ನಿಂತಿದ್ದೀನಿ ಅನ್ನೋದು ಆ ಥರ ಏನಾದರೂ ತಮಗೆ ಅರ್ಥ ಆಗಿದ್ರೆ ಅದು ನಮ್ಮ ಉದ್ದೇಶ ಅಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ರೀತಿಯಾಗಿ ಕೆಲವೆಲ್ಲ ವಿಷಯಗಳಿದೆ, ಅದು ನಾನು ಲಿಖಿತವಾಗಿ ಕೇಸ್ ಬೈ ಕೇಸ್ ತಮಗೆ ಕೊಡ್ತೇನೆ, ಕೇಸ್ ಬೈ ಕೇಸು ಏನೇನು ಆಗಿದೆ ಪ್ರಗತಿ ಅಂತ. ಈಗ ಮುಖ್ಯವಾಗಿ ಅವರು ಮಾತನಾಡ್ತಾ ಹೋಟಾ ಸಮಿತಿಯವರು ಕೆಲವು ಶಿಫಾರಸುಗಳನ್ನ ಕೊಟ್ಟಿದ್ರು, ಅದು ಏನೇನು ಅನುಷ್ಠಾನ ಮಾಡಿದ್ದಾರಾ ಅಂತ ಕೇಳಿದ್ದಾರೆ. ಬಹುತೇಕ 99% ಹೋಟಾ ಸಮಿತಿಯದ್ದು, ಆಲ್ಮೋಸ್ಟ್ 100% ಅಂತ ಹೇಳ್ಬೋದು, ಶಿಫಾರಸುಗಳನ್ನ ಅನುಷ್ಠಾನ ಮಾಡಿದ್ದೇವೆ. ಕೆಲವು ತೀರ್ಮಾನವನ್ನ ಈ ವರ್ಷನೂ ಕೂಡ ತೆಗೆದುಕೊಂಡಿದ್ದೇವೆ. ಒಂದು ಇಂಡಿಪೆಂಡೆಂಟ್, ಈ ಮೆಂಬರ್ಸ್ ಅನ್ನ ಅಪಾಯಿಂಟ್ ಮಾಡಲಿಕ್ಕೆ ಕಮಿಷನ್ಗೆ ಒಂದು ಇಂಡಿಪೆಂಡೆಂಟ್ ಆಗಿರಬೇಕು ಅಂತ, ಅದನ್ನು ಕೂಡ ನಾವು ಒಂದು ಇಂಡಿಪೆಂಡೆಂಟ್ ಕಮಿಟಿಯನ್ನ ಈಗ ಮಾಡಿದ್ದೇವೆ. ಇನ್ನು ಉಳಿದಾಗೆ ಓಟಾ ಕಮಿಟಿಯವರು ಏನೇನು ಹೇಳಿದ್ರು ಅದನ್ನು ಕೂಡ ನಾನು ಸಂಪೂರ್ಣವಾಗಿ ಪಾಯಿಂಟ್ ಬೈ ಪಾಯಿಂಟ್, ಈಗ ಅವರು ಕೆಲವು ಸ್ಟಾಫ್ ಎಕ್ಸ್ಟ್ರಾ ಬೇಕಾಗುತ್ತೆ ಅಂತ ಹೇಳಿದ್ರು. 34 ವಿವಿಧ ವೃಂದದ ಹುದ್ದೆಗಳನ್ನ ನಾವು ಸೃಜನೆ ಮಾಡಿದ್ದೇವೆ. ಹಾಗೂ ಓಟಾ ಕಮಿಟಿಯಲ್ಲಿ ಶಿಫಾರಸ್ಸಿತ್ತು ಸಿ ಗ್ರೂಪಿನ ಹುದ್ದೆಗಳಿಗೆ ಸಂದರ್ಶನ ಇಡಬಾರದು ಅಂತ, ಅದನ್ನು ಕೂಡ ಅನುಷ್ಠಾನ ಮಾಡಿದ್ದೇವೆ. ಉದಾಹರಣೆಗೆ ಇದು ಇವತ್ತಲ್ಲ, ಹಿಂದೆನೆ 2017 ನಾವು ಅನುಷ್ಠಾನ ಮಾಡಿದ್ದೇವೆ. ಬಹಳ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಇದೆ, ಅದಕ್ಕೆ ಬರ್ತೇನೆ. ಅದು ಓಟಾ ಕಮಿಟಿ ಶಿಫಾರಸು ಏನಿತ್ತು ಅಂದ್ರೆ, ಪ್ರತಿ ವರ್ಷ ನೇಮಕಾತಿಯ ಪಟ್ಟಿಯನ್ನ ಘೋಷಣೆ ಮಾಡಬೇಕು. ಹೌದು, ಆಮೇಲೆ ನಿರ್ದಿಷ್ಟ ದಿನಾಂಕದಂದು ಪರೀಕ್ಷೆ ಆಗಬೇಕು ಅಂತ, ಅದು ಬಹಳ ಇಂಪಾರ್ಟೆಂಟ್ ಇದೆ. ಅದಕ್ಕೆ ಲಾಸ್ಟ್ ಅಲ್ಲಿ ಉತ್ತರ ಕೊಡ್ತೇನೆ. ಹಾಗೆ ಓಟಾ ಕಮಿಟಿಯಲ್ಲಿ ಈ ಸಂದರ್ಶನಕ್ಕೆ ಇಡುವ ಅಂಕವನ್ನ ಕಡಿಮೆ ಮಾಡಬೇಕು ಅಂತಾನು ಶಿಫಾರಸು ಮಾಡಿದ್ರು. ನಿಮ್ಗೆ ಗೊತ್ತಿದೆ, ಕರ್ನಾಟಕದಲ್ಲಿ ಮೊದಲು ಈ ಸಂದರ್ಶನಕ್ಕೆ 200 ಮಾರ್ಕ್ಸ್ ಇಟ್ಟಿದ್ರು. ಅದನ್ನ ಹೋದ ಸರ್ಕಾರದಲ್ಲಿ 50 ಮಾರ್ಕ್ಸ್ಗೆ ಇಳಿಸಿದ್ರು. ನಾವು ಬಂದ ಮೇಲೆ ಅದನ್ನ 50ನ್ನ ಫರ್ದರ್ 25ಕ್ಕೆ ಈಗ ಇಳಿಸಿದ್ದೇವೆ. ಯಾಕಂದ್ರೆ ಇದೆಲ್ಲ ಸಂದರ್ಶನದಲ್ಲೇ ಮೇಲೆ ಕೆಳಗೆ ಆಟ ನಡೀತಾ ಇದ್ದಿದ್ದು. ಸೊ ಮೊದಲು 200 ಇದ್ದಿದ್ದು ಸಂದರ್ಶನಕ್ಕೆ ಅಂಕ ಈಗ 25ಕ್ಕೆ ಇಳಿದಿದೆ. ಅದಕ್ಕೆ ಆಯೋಗದವರು ಬಂದು ಇದು ಸರಿ ಇಲ್ಲ ಹಾಗೆ ಹೀಗೆ ಅಂತ ಅವ್ರು ಏನೇ ಹೇಳಿದ್ರು ಕೂಡ ಮುಖ್ಯಮಂತ್ರಿಗಳು ದೃಢವಾದ ನಿಲುವು ತಗೊಂಡು ಅದು 25 ಸಾಕು, ಅದಕ್ಕೆ ಮೇಲೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ನಾವು ತೀರ್ಮಾನವನ್ನ ಕೊಟ್ಟಿದ್ದೇವೆ. ಮತ್ತು ಹಿಂದೆ ಪ್ರಿಲಿಮಿನರಿಯಿಂದ ಮೇನ್ಸ್ಗೆ ಎಕ್ಸಾಮ್ ಮಾಡುವಾಗ 1:20
ಎಲಿಜಿಬಿಲಿಟಿ ಕೊಡ್ತಾ ಇದ್ವಿ. ಓಟಾ ಕಮಿಟಿ ಅವರು ಹೇಳಿದ್ರು ಇದನ್ನ 1:15 ಇಳಿಸಬೇಕು ಅಂತ. 1:15 ಅದನ್ನು ಕೂಡ ಇಳಿಸುವಂತ ಕೆಲಸ ಮಾಡಿದ್ದೇವೆ. ಆಮೇಲೆ 1 ವರ್ಷದ ಒಳಗಡೆ ನೇಮಕಾತಿ ಪ್ರಕ್ರಿಯೆಯನ್ನ ಪೂರ್ಣ ಮಾಡಬೇಕು ಅಂತ ಅವರು ಸಜೆಷನ್ ಮಾಡಿದ್ರು. ಅದನ್ನ ಆರ್ಡರ್ ಮಾಡಿದ್ದೇವೆ. ಅದರ ಪ್ರಾಕ್ಟಿಕಲಿ ಅದು ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ, ತಮಗೂ ಗೊತ್ತಿದೆ. ಆದ್ರೆ ಸರ್ಕಾರ ಆದೇಶವನ್ನ ಹೊರಡಿಸಿದೆ ಇದರ ವಿಷಯದಲ್ಲಿ. ಈ ಇಂಟರ್ವ್ಯೂ ಬಗ್ಗೆನೇ ತುಂಬಾ ಎಲ್ಲ ಅದನ್ನು ಕೂಡ ಸ್ಟ್ರೀಮ್ ಲೈನ್ ಮಾಡಲಿಕ್ಕೆ ಸರ್ಕಾರದ ಆದೇಶಗಳನ್ನ ಹೊರಡಿಸಿದ್ದೇವೆ. ಆದರೂ ಕೂಡ ವಿತ್ ರಿವೈಸ್ಡ್ ಟ್ರಾನ್ಸ್ಪರೆಂಟ್ ಮೆಕ್ಯಾನಿಸಮ್ ಅಂತ ನಾವು ಪ್ರಿಸ್ಕ್ರೈಬ್ ಮಾಡಿದ್ರು ಅದರ ಉದ್ದೇಶದ ಪ್ರಕಾರ ಅಂತೂ ನಡೀತಾ ಇಲ್ಲ. ಅದೆಲ್ಲ ಸರಿ ಇದೆ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ. ಅಲ್ಲಿ ಇಂಟರ್ವ್ಯೂನಲ್ಲಿ ಏನೆಲ್ಲ ನಡೀಬಾರ್ದು ಅದೆಲ್ಲ ಕೂಡ ನಡೀತಾ ಇರೋದು ಕೂಡ ಸತ್ಯ ಇದೆ. ಆಮೇಲೆ ಈ 80%ಗಿಂತ ಎಬವ್ ಅಥವಾ 40%ಗಿಂತ ಕಡಿಮೆ ಇಂಟರ್ವ್ಯೂನಲ್ಲಿ ಸ್ಕೋರ್ ಕೊಟ್ಟಾಗ ಅದಕ್ಕೆ ಕಾರಣ ಬರಿಬೇಕು ಅಂತ ಇತ್ತು. ಅದನ್ನು ಕೂಡ ಸರ್ಕಾರ ನಾವು ಆದೇಶದ ಮುಖಾಂತರ ಹೇಳಿದ್ದೇವೆ. ಈ ರೀತಿಯಾಗಿ ಬಹುತೇಕ ಓಟಾ ಕಮಿಟಿಯಿಂದ ಬಂದಂತ ಶಿಫಾರಸುಗಳನ್ನ ಸರ್ಕಾರ ತೀರ್ಮಾನ ಮಾಡಿದೆ. ಅದರದ್ದು ನಿಮ್ಗೆ ಸಂಪೂರ್ಣ ಲಿಸ್ಟ್ ಕೊಡ್ತೇನೆ. ಕೆಲವು ಮಾತ್ರ ಈಗ ಉದಾಹರಣೆಗೆ ಹೇಳ್ತಾ ಹೋದ್ರೆ ಸಮಯ ಆಗುತ್ತೆ. ಇದಲ್ಲದೆ ಮಾನ್ಯ ಸಭಾಧ್ಯಕ್ಷರೇ, ಹೋದ ವರ್ಷ ಓಟಾ ಸಮಿತಿಯದ್ದನ್ನು ಇಟ್ಕೊಂಡು ಸರ್ಕಾರದಲ್ಲಿ ನಾವು ನಮ್ಮ ಅನುಭವವನ್ನು ನೋಡಿ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ಈ ಆಕ್ಟ್ಗೆ ಅಮೆಂಡ್ಮೆಂಟ್ ತರಬೇಕು ಅಂತ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ ಈ ಸದನದಲ್ಲಿ ಆಕ್ಟ್ ಪಾಸು ಕೂಡ ಆಗಿದೆ. ಅದಾದ ನಂತರ ನಾವು ಅದು ರಾಜ್ಯಪಾಲರಿಗೆ ಕಳಿಸ್ಕೊಟ್ವಿ. ರಾಜ್ಯಪಾಲರು ಅದನ್ನ ಪ್ರೆಸಿಡೆನ್ಷಿಯಲ್ ಅಸೆಂಟ್ ತಗೋಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದಾರೆ. ಪ್ರೆಸಿಡೆನ್ಷಿಯಲ್ ಅಸೆಂಟ್ ಬಂದಿಲ್ಲ. ಹಾಗಾಗಿ ಅದರಲ್ಲಿ ಸುಮಾರು ಬದಲಾವಣೆಗಳನ್ನ ನಾವು ಪ್ರಸ್ತಾಪ ಮಾಡಿದ್ವಿ. ಅದಕ್ಕೆ ಸದನನೂ ಒಪ್ಪಿಗೆ ಕೊಟ್ಟಿದೆ. ಅದು ಸೆಂಟರ್ ಇಂದ ಪ್ರೆಸಿಡೆನ್ಷಿಯಲ್ ಅಸೆಂಟ್ ಆಗಿ ಬಂದ್ರೆ ಆ ಸುಧಾರಣೆಗಳು ಅನುಷ್ಠಾನ ಆಗ್ತವೆ. ಯಾವ್ಯಾವು ಅಂತ ಕೂಡ ತಮ್ಗೆ ನಾನು ಹೇಳ್ಬಿಡ್ತೇನೆ. ಒಂದು, ಜಾಯಿಂಟ್ ಕಂಟ್ರೋಲರ್ಗೆ ಆಕ್ಟ್ ಅಲ್ಲೇ ಪ್ರಾವಿಷನ್ ಮಾಡ್ಕೋಬೇಕು, ಜಾಯಿಂಟ್ ಕಂಟ್ರೋಲರ್ ಆಫ್ ಎಕ್ಸಾಮ್ಸ್ ಅಂತ. ಅದನ್ನು ಕೂಡ ನಾವೀಗ ಕ್ರಿಯೇಟ್ ಮಾಡ್ಕೋತಾ ಇದ್ದೇವೆ. ಇನ್ನೊಂದು ಏನಾಗಿತ್ತು ತಮ್ಗೆ ಗೊತ್ತಿದೆ, ಯಾವ ತರ ಹಳೆ ಆಕ್ಟ್ ಅಲ್ಲಿ ಏನ್ ಪ್ರಾವಿಷನ್ ಇದೆ ಅಂದ್ರೆ, ಆಲ್ ಕ್ವೆಶ್ಚನ್ಸ್ ಅರೈಸಿಂಗ್ ಫಾರ್ ಡಿಸಿಷನ್ ಬೈ ದ ಕಮಿಷನ್ ಶಾಲ್ ಬಿ ಡಿಸೈಡೆಡ್ either at a meeting of the members of the commission or by circulating among the members of the commission ಅಂತ ಹೇಳ್ತಾ, chairman may defer any subject if any member objects ಅಂತ ಇತ್ತು. ಇದು ಅವರಿಗೆ ತುಂಬಾ ಡಿಸ್ಕ್ರಿಷನರಿ ಪವರ್ಸ್ ಅನ್ನ ಕೊಡುತ್ತೆ. ಮೆಜಾರಿಟಿ ಇದ್ರೂ ಕೂಡ ಒಬ್ಬ ಮೆಂಬರ್ ಏನೋ ಅನುಮಾನ ವ್ಯಕ್ತಪಡಿಸಿದ್ರು ಅಂತೇಳಿ ಯಾವ ಸಬ್ಜೆಕ್ಟ್ ಅನ್ನ ಬೇಕಾದ್ರೂ ಡೆಫರ್ ಮಾಡಬಹುದು. ನೇಮಕಾತಿ ಪಟ್ಟಿ ಅಂತಿಮವಾಗಿ ಆಯೋಗ ಅದಕ್ಕೆ ಮಂಜೂರಾತಿ ಕೊಡಬೇಕು, ಅನುಮೋದನೆ ಕೊಡಬೇಕು. ಆ ಪಟ್ಟಿಯನ್ನ ತಗೊಂಡೋಗಿ ಇಟ್ಟಾಗ ಅದಕ್ಕೆ ಕೋರಮ್ಮೂ ಇರಲಿಲ್ಲ. ಮೊದಲು ಒಬ್ಬ ಮೆಂಬರ್ ತಕರಾರು ಮಾಡಿದ್ರು ಕೂಡ ಅದನ್ನ ಪೆಂಡಿಂಗ್ ಇಡಬಹುದು, ಅಥವಾ ಅಧ್ಯಕ್ಷರು ಇಲ್ಲ ಇದರಲ್ಲಿ ಏನೋ ಅನುಮಾನ ಇದೆ ಅಂತ ಕೂಡ ಪೆಂಡಿಂಗ್ ಇಡಬಹುದು. ಈ ರೀತಿಯಾದಂತಹ ಸ್ವೇಚ್ಛಾಚಾರದಿಂದ ಎಷ್ಟೋ ಬಾರಿ ಆಯ್ಕೆ ಆದಂತಹ ಪಟ್ಟಿಯನ್ನ ಪ್ರಕಟ ಮಾಡುವಂತಹದ್ದು ಬಹಳ ಕಾಲ ವಿಳಂಬ ಆಗಿದೆ. ಅದು ಪೆಂಡಿಂಗ್ ಇಟ್ಟಾಗ ತಮಗೂ ಗೊತ್ತಿದೆ ಮತ್ತೆ ಹೊರಗಡೆ ಬೇರೆ ಏನೇನು ಚರ್ಚೆಗಳಾಗ್ತವೆ ಅಂತ. ಒಂದು ಲಿಸ್ಟು ಸೆಲೆಕ್ಷನ್ ಆಗಿ ಅನುಮೋದನೆಗೆ ಹೋಗಿ ಅಲ್ಲಿ ಕೂತ್ಕೊಂತು ಅಂದರೆ ಏನ್ ನಡೀತದೆ ಗೊತ್ತಿಲ್ಲ, ಆದ್ರೆ ಚರ್ಚೆಗಳಂತೂ ನಿಮ್ಗೆ ಗೊತ್ತಿದೆ ಹೊರಗಡೆ ಏನ್ ಚರ್ಚೆ ನಡೆಯುತ್ತೆ, ಯಾಕೆ ಪೆಂಡಿಂಗ್ ಇಟ್ಟಿದ್ದಾರೆ ಅಂತ. ಸೊ ಅದಕ್ಕೋಸ್ಕರ ಅದನ್ನ ಈಗ ಅಮೆಂಡ್ ಮಾಡಿ, all questions arising for decision by the commission shall be decided at a meeting of the members. ಅಂದ್ರೆ ಈ ಬೈ ಸರ್ಕ್ಯುಲೇಷನ್ ಮಾಡುವಂತ ಅದಕ್ಕೆ ಬ್ರೇಕ್ ಹಾಕಿ ಅದರಲ್ಲಿ ಆಗ್ತಾ ಇದ್ದಂತಹ ವಿಳಂಬಗಳನ್ನ ಕಡಿವಾಣ ಹಾಕುವಂತ ಕೆಲಸ ಮಾಡುವುದು. ಮತ್ತು ವಿಳಂಬಕ್ಕೆ ಕಡಿವಾಣ ಹಾಕ್ತಾ ಇದ್ದೇವೆ, ನಾಟ್ ಸರ್ಕ್ಯುಲೇಷನ್ಗೆಲ್ಲ, ವಿಳಂಬಕ್ಕೆ ಕಡಿವಾಣ ಹಾಕಿ. ಈಗ ಇಷ್ಟು ದಿನ ಕೋರಮ್ ಅಂತಾನೆ ಇರಲಿಲ್ಲ, ಈಗ ಕೋರಮ್ ಅನ್ನ ಆಕ್ಟ್ ಅಲ್ಲಿ ಸೇರಿಸಿದ್ದೇವೆ. ಕೋರಮ್ 50% ಇದ್ದರೆ ಕೋರಮ್ ಆಗುತ್ತೆ. ಕೋರಮ್ ಆಗಿದೆ ಅಂತಾನೆ ಪರಿಗಣಿಸಬೇಕು, ಸಬ್ಜೆಕ್ಟ್ ಇಡ್ಲೇಬೇಕು, ಅದು ತೀರ್ಮಾನ ಇಲ್ಲ ಪಾಸಿಟಿವ್ ಆರ್ ನೆಗೆಟಿವ್ ಆಗಿ ತೀರ್ಮಾನ ಆಗಬೇಕು. ಸೊ ಕೋರಮ್ ಅನ್ನು ಕೂಡ ಈಗ ಪ್ರಿಸ್ಕ್ರೈಬ್ ಮಾಡೋದ್ರಿಂದ ಇಲ್ಲಿವರೆಗೂ ಏನೇನು ವಿಳಂಬ ನೀತಿಗಳನ್ನ ಅನುಸರಿಸ್ತಾ ಇದ್ರು ಅದಕ್ಕೊಂದು ಪರಿಹಾರ ಕೊಡುವಂತ ಪ್ರಯತ್ನ
ಈ ಅಮೆಂಡ್ಮೆಂಟ್ ಮುಖಾಂತರ ಆಗಿದೆ. ಇನ್ನೊಂದು ಪ್ರಾವಿಷನ್ ಇತ್ತು ಹಿಂದೆ ಕಾನೂನಲ್ಲಿ, ಏನ್ ಹೇಳುತ್ತೆ, ಚರ್ಚೆ ಆದ್ಮೇಲೆ ಆಯೋಗದಲ್ಲಿ ಮೆಂಬರ್ ಸೆಕ್ರೆಟರಿ ಚರ್ಚೆಯ ನಡುವಳಿ ಬರಿಬೇಕಾದ್ರೆ ಅಧ್ಯಕ್ಷರು ಹೇಗೆ ಹೇಳ್ತಾರೆ ಹಾಗೆ ಬರಿಬೇಕು ಅಂತ ಇತ್ತು ಆಕ್ಟ್ ಅಲ್ಲಿ. ಉದಾಹರಣೆಗೆ ಓದ್ಬಿಡ್ತೇನೆ ಹಿಂದಿನ ಪ್ರಾವಿಷನ್ ಅನ್ನ. ಆಲ್ ಡಿಸಿಷನ್ಸ್ ಆಫ್ ದ ಕಮಿಷನ್ ಶಾಲ್ ಬಿ ರೆಕಾರ್ಡೆಡ್ ಬೈ ದ ಸೆಕ್ರೆಟರಿ ಇನ್ ಸಚ್ ಮ್ಯಾನರ್ ಆಸ್ ದ ಕಮಿಷನ್ ಮೇ ಡೈರೆಕ್ಟ್. ಚರ್ಚೆ ಆಗಿರೋದು ಬೇರೆ, ಬಟ್ ನಡುವಳಿ ಬರೆಯುವಾಗ ಅವ್ರ ಅಧ್ಯಕ್ಷರು ಹೇಗೆ ಹೇಳ್ತಾರೆ ಹಾಗೆ ಬರಿಬೇಕು. ಈ ರೀತಿ ಇತ್ತು ಕಾನೂನಿನಲ್ಲಿ. ಇಟ್ ಶಾಲ್ ಬಿ ಓಪನ್ ಟು ಎನಿ ಮೆಂಬರ್ ಟು ರೆಕಾರ್ಡ್ ದ ಡಿಸೆಂಟ್ ಅಂತ. ಹಾಗೆ ಈಗ ಅದಕ್ಕೆ ಚೇಂಜ್ ಮಾಡಿ ಈಗ ಮೆಂಬರ್ ಸೆಕ್ರೆಟರಿಗೆ ಅಟಾನಮಸ್ ಮಾಡಿ ಆಕ್ಚುಲಿ ಏನ್ ಚರ್ಚೆ ಆಗಿದೆ ಅದನ್ನ ರೆಕಾರ್ಡ್ ಮಾಡಬೇಕು, ನಾಟ್ ಅಂಡರ್ ದ ಡೈರೆಕ್ಷನ್ ಆಫ್ ದ ಕಮಿಷನ್. ಸೊ he or she will work as a secretary independently as far as recording the proceedings are concerned, not under the direction of the commission ಅಂತ ಈಗ ಕಾನೂನಲ್ಲಿ ತಿದ್ದುಪಡಿ ಮಾಡಿದ್ದೇವೆ. ಇಂಟರ್ವ್ಯೂಸ್ಗೂ ಹಿಂದೆ ಏನಿತ್ತು, ಇಬ್ಬರು ಇಂಟರ್ವ್ಯೂ ಮಾಡುವಂತಹದ್ದು ಅವ್ರ ಕಾನೂನಲ್ಲಿ ಇತ್ತು. ಈಗ ಅದನ್ನ ತೆಗೆದು ಎನಿ ಒನ್ ಮೆಂಬರ್ ಆಫ್ ದ ಕಮಿಷನ್ ವಿಲ್ ಹೆಡ್ ದ ಇಂಟರ್ವ್ಯೂ ಪ್ಯಾನಲ್ ಅಂತ ಅದನ್ನು ಕೂಡ ಈಗ ಸುಧಾರಣೆ ಮಾಡಿ ಒನ್ ಮೆಂಬರ್ಗೆ ತಗೊಂಡು ಬಂದಿದ್ದೇವೆ. ಮುಂದುವರೆದು ಒಂದೇ ಒಂದು ಇದೆಲ್ಲವನ್ನೂ ಕೂಡ ಕೇಂದ್ರ ಸರ್ಕಾರ ಒಪ್ಪಿದೆ. ಒಂದು ಏನ್ ತಕರಾರು ಮಾಡಿದ್ದಾರೆ ಅವರು ಅಂದ್ರೆ, ಇದರಲ್ಲಿ ಒಂದು ಪ್ರಾವಿಷನ್ ಸೇರಿಸಿದ್ವಿ, ಕಾನೂನು ಅಂದ್ರೆ ಈ ಕಾನೂನುಗಳು ತಿದ್ದುಪಡಿ ಮಾಡುವಾಗ, ನಿಯಮ ರಚಿಸುವಾಗ ಆಯೋಗವನ್ನ ಕನ್ಸಲ್ಟ್ ಮಾಡಬೇಕು ಅಂತ ಅದನ್ನ ತೆಗೆದು ಹಾಕಿದ್ವಿ. ಅದಕ್ಕೆ ಕೇಂದ್ರ ಸರ್ಕಾರದವರು ಇದನ್ನ ತೆಗೆದುಹಾಕೋದು ಸ್ವಾಯತ್ತತೆಗೆ ಧಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ನಾವು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೇವೆ, ಅದನ್ನ ವಿ ಆರ್ ವಿಲ್ಲಿಂಗ್ ಟು ರೈಟ್ ಟು ಗವರ್ಮೆಂಟ್ ಆಫ್ ಇಂಡಿಯಾ, ಈ ಒಂದು ಲೈನ್ ಅನ್ನ ವಿಲ್ ವಿಡ್ರಾ ಅಂತ, ಈ ಒಂದು ಲೈನ್ ಅನ್ನ ನಾವು ವಿಡ್ರಾ ಮಾಡ್ಕೋತೇವೆ, ಉಳಿದ ಅಮೆಂಡ್ಮೆಂಟ್ಗೆ ನೀವು ಒಪ್ಪಿಗೆಯನ್ನ ಕೊಡಿ. ವಿಡ್ರಾ ಮಾಡ್ಕೊಂಡ್ಮೇಲೆ ಅಫ್ಕೋರ್ಸ್ ನಾವು ಮತ್ತೆ ಸದನಕ್ಕೆ ವಾಪಸ್ ಬಂದು ಒಂದು ತಿದ್ದುಪಡಿಯನ್ನ ಮಾಡಿ, ಹಿಂದೆ ಸದನ ಒಪ್ಪಿದೆ ಆದ್ರೆ ಅದನ್ನ ನಾವು ವಾಪಸ್ ತಗೊಳ್ಬೇಕಾಗತ್ತೆ, ಅದನ್ನ ಮಾಡ್ತೇವೆ. ಉಳಿದ ಸುಧಾರಣಾ ಕ್ರಮಗಳಿಗೆ ನೀವು ಒಪ್ಪಿಗೆಯನ್ನ ಕೊಡಿ ಅಂತ ನಾವು ಈಗ ಸದ್ಯದಲ್ಲೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀತೇವೆ. ಹೋಪ್ಫುಲಿ ಅದಾದ್ಮೇಲೆ ಏನು ಹೋದ ವರ್ಷ ನಾವು ತಿದ್ದುಪಡಿ ಮಾಡಿದ್ದೇವೆ ಇವೆಲ್ಲ ಪಾಸ್ ಆದ್ರೆ ಒಂದ್ ಸ್ವಲ್ಪ ಸುಧಾರಣೆ ಆಗುತ್ತೆ ಅಂತ ನಾವು ಭಾವಿಸ್ಕೊಂಡಿದ್ದೇವೆ. ಇಷ್ಟಾದ್ರೂ ಕೂಡ ನೀವು ಎತ್ತಿರೋ ಎಲ್ಲಾ ಪ್ರಶ್ನೆಗಳಿಗೂ ಇದು ಸಂಪೂರ್ಣ ಉತ್ತರ ಅಲ್ಲ, ನಾನು ಒಪ್ತೇನೆ. ಈಗ ಹೊರಗಡೆ ಈ ಯುವಕರದ್ದು ಯುವತಿಯರದ್ದು ಬಹಳ ಆಕ್ರೋಶ ಇದೆ. ಒಂದು ಆಕ್ರೋಶ ಏನು, ಕಾಲಕ್ಕೆ ನೇಮಕಾತಿ ಆಗ್ತಾ ಇಲ್ಲ ಅನ್ನೋದು ಒಂದು ಆಕ್ರೋಶ. ಆಗುವಂತ ನೇಮಕಾತಿಗಳು ಪಾರದರ್ಶಕವಾಗಿ ಆಗ್ತಾ ಇಲ್ಲ, ಅನುಮಾನಗಳ ಗೂಡಾಗಿದೆ, ಯಾರಿಗೋ ಅಧಿಕಾರ ಇನ್ಫ್ಲೂಯೆನ್ಸು ಇರುವಂತವರಿಗೆ ಅದು ಅವರ ಪರವಾಗಿ ಆಗ್ತಾ ಇದೆ ಅನ್ನೋದು ಎರಡನೇ ಆಕ್ರೋಶ. ಇವೆರಡೂ ಕೂಡ ಪ್ರಮುಖವಾಗಿರ್ತಕ್ಕಂಥದ್ದು. ಒಂದು, ಈ ಸಿ ಗ್ರೂಪ್ನ ಹುದ್ದೆಗಳು ಯಾವುದಕ್ಕೆ ಇಂಟರ್ವ್ಯೂ ಇಲ್ಲ. ನಿನ್ನೆ ನಾವು ಕೂತ್ಕೊಂಡು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದೇವೆ. ಅದಕ್ಕೆ ನಾವೇ ಸರ್ಕಾರದಿಂದ ಟೈಮ್ ಲೈನ್ ಅನ್ನ ಪ್ರಿಸ್ಕ್ರೈಬ್ ಮಾಡ್ತೇವೆ. ಅಷ್ಟು ದಿನದೊಳಗಡೆ ಅವರು ನೇಮಕಾತಿಯನ್ನ ಮುಗಿಸ್ಲೇಬೇಕು ಅಂತ ನಾವು ಡೈರೆಕ್ಷನ್ ಕೊಡ್ತೇವೆ. ಇಫ್ ನೆಸೆಸರಿ ವಿ ವಿಲ್ ಎಕ್ಸ್ಪ್ಲೋರ್ ದಿ ಆಪ್ಷನ್ ಟು ಬ್ರಿಂಗ್ ದಿಸ್ ಪ್ರಾವಿಷನ್ ಇನ್ ಟು ದ ಲಾ ಇಟ್ ಸೆಲ್ಫ್. ವಿ ವಿಲ್ ಎಕ್ಸ್ಪ್ಲೋರ್. ಐ ಆಮ್ ನಾಟ್ ಶೂರ್ ಈಗ ಲಾ ಕಾನೂನಲ್ಲಿ ಸೇರಿಸಲಿಕ್ಕೆ ಆಗುತ್ತಾ, ಇಷ್ಟೇ ದಿನದ ಒಳಗಡೆ ಸಿ ಗ್ರೂಪ್ ನೇಮಕಾತಿಯನ್ನ ಮುಗಿಸ್ಲಿಕ್ಕೆ ಆಗುತ್ತಾ ಅಂತ ನಾವು ಕಾನೂನಲ್ಲೇ ತರಬಹುದಾ, ತರಲಿಕ್ಕೆ ಅವಕಾಶ ಉಂಟಾ ಅಂತ ನನಗೆ ಚೆಕ್ ಮಾಡ್ತೇವೆ. ಸಾಧ್ಯ ಇದ್ರೆ ಕಾನೂನಲ್ಲೇ ತರ್ತೇವೆ, ಇಲ್ಲ ಅಂದ್ರೆ ನಾವು ನೇಮಕಾತಿ ಟೈಮಲ್ಲಿ ಅವರಿಗೆ ಡೈರೆಕ್ಷನ್ ಕೊಡ್ತೇವೆ, ಸಿ ಗ್ರೂಪ್ ಇಷ್ಟು ದಿನದಲ್ಲಿ ನೀವು ಮುಗಿಸ್ಬೇಕು, ಅದನ್ನ ಡ್ರ್ಯಾಗ್ ಮಾಡೋ ಆಗಿಲ್ಲ. ಯಾಕಂದ್ರೆ ಸಿ ಗ್ರೂಪ್ ಅಲ್ಲಿ ಏನಿದೆ, ಎಕ್ಸಾಮು, ರೋಸ್ಟರು, ಮೆರಿಟ್ ಇಷ್ಟೇ ಇರೋದ್ರಿಂದ ಸಿ ಗ್ರೂಪ್ ಅಲ್ಲಿ ವಿಳಂಬ ಆಗಬಾರದು. ಈಗ ಆಗಿತ್ತು, ಹಾಗಾದ್ರೆ ಎಕ್ಸಾಮ್ ಬೇಸಿಸ್ ಅಲ್ಲಿ ಮಾಡೋದಾದ್ರೆ ಇವ್ರದ್ದು ಕೆಇ ಏನೋರು ಇಷ್ಟೆಲ್ಲ ಎಕ್ಸಾಮ್ ಮಾಡ್ತಾರೆ, ಅಲ್ಲಿ ಏನು ಮ್ಯಾಲ್ ಪ್ರಾಕ್ಟೀಸ್ ಆಗೋದಿಲ್ಲ, ಎಲ್ಲ KPSC ಎಕ್ಸಾಮ್ ಅಲ್ಲಿ ಮಾತ್ರ ಯಾಕೆ ಮ್ಯಾಲ್ ಪ್ರಾಕ್ಟೀಸಸ್ ಅಂತ ನೀವು ಮಾತಾಡಿರುವಂತ ವಿಷಯ.
ಅದನ್ನ ನಾನು ಕೂಡ ಒಪ್ಲೇಬೇಕು. ಇಲ್ಲ, ನೀವು ಹೇಳಿದ್ ಸರಿ ಇಲ್ಲ, ನೀವು ಹೇಳಿದ್ ಸತ್ಯ ಇದೆ. ಈಗ ನಾವು ಕೂಡ ಒಂದು ರೌಂಡ್ ಆಗ್ಲೇ ಸ್ಟಾರ್ಟ್ ಮಾಡಿದ್ದೇವೆ. KEA ಏನೇನು ಅಭ್ಯಾಸಗಳಿದಾವೆ, ಪದ್ಧತಿಗಳಿದಾವೆ, ಪ್ರಾಕ್ಟೀಸಸ್ ಇದಾವೆ, ಅವುಗಳನ್ನ KPSC ಯಾಕೆ ಅಳವಡಿಸ್ಕೊಳ್ಬಾರ್ದು? ಸೇಮ್ ಪ್ರಾಕ್ಟೀಸಸ್, ಎಕ್ಸಾಮ್ ಕಂಡಕ್ಟಿಂಗ್ ಮೆಕ್ಯಾನಿಸಮ್ ಆಗಲಿ, ಅಥವಾ ಉದಾಹರಣೆಗೆ KEA ಏನು ಎಕ್ಸಾಮ್ ಅಲ್ಲಿ ಯಾಕೆ ಈ ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ ಬರೋದಿಲ್ಲ? KEA 2000 ಪ್ರಶ್ನೆಗಳ ಒಂದು ಪ್ರಶ್ನೆ ಬ್ಯಾಂಕ್, ಕ್ವೆಶ್ಚನ್ ಬ್ಯಾಂಕ್ ಅನ್ನ ಮಾಡಿಟ್ಕೊಂಡಿದ್ದಾರೆ. 2000 ಪ್ರಶ್ನೆಗಳಿದೆ ಅದರಲ್ಲಿ. ಅದಕ್ಕೆ ಭಾಷಾಂತರನು ಮಾಡಿ ಇಟ್ಕೊಂಡಿದ್ದಾರೆ, ತರ್ಜುಮೆನು ಮಾಡಿ ಇಟ್ಕೊಂಡಿದ್ದಾರೆ. ಅದು ಏನಾದ್ರೂ ಸಣ್ಣ ತಪ್ಪು ಇದ್ರೆ ಈ ಸ್ಟೇಜ್ ಅಲ್ಲೇ ಎಲ್ಲ ಕರೆಕ್ಷನ್ ಆಗ್ಬಿಡುತ್ತೆ. ಕ್ವಶನ್ ಪೇಪರ್ ಸೆಟ್ ಮಾಡೋವಾಗ 2000ದಲ್ಲಿ ಅವ್ರು 20-30 ಪ್ರಶ್ನೆನ ಸೆಲೆಕ್ಟ್ ಮಾಡ್ಬೇಕಷ್ಟೇ. ಟ್ರಾನ್ಸ್ಲೇಷನ್ ಮೊದಲೇ ಆಗೋಗಿದೆ. ಸೊ ಟ್ರಾನ್ಸ್ಲೇಷನ್ ಎರರ್ಸ್ ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ರೀತಿಯಾಗಿ ಇಲ್ಲೂ ಕೂಡ KPSC ಅಳವಡಿಸಿಕೊಳ್ಳುವಂತಹದನ್ನ ಮಾಡೋದು. ಒಂದು ಸ್ಮಾಲ್ ಉದಾಹರಣೆ ಹೇಳ್ತಾ ಇದ್ದಾನೆ, ಇದೇ ತರ ಬೇರೆ ಬೇರೆ ಇದೆ, ಇದರಿಂದ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತಲ್ಲ. ಉದಾಹರಣೆಗೆ KEA ಏನು ಬೆಸ್ಟ್ ಪ್ರಾಕ್ಟೀಸಸ್ ಇದೆ ಅದನ್ನ KPSC ಕೂಡ ಅಳವಡಿಸಿಕೊಳ್ಳುವಂತಹದ್ದು ಮಾಡಲಿಕ್ಕೆ ನಾವು ಸರ್ಕಾರದಿಂದಾನೇ, ಕಮಿಷನ್ ಅವ್ರು ಏನ್ ಹೇಳ್ತಾರೆ, ನೀವು ಸರ್ಕಾರ ನಮ್ಗೆ ಹೇಳ್ಬಹುದು, ಮಾಡಬೇಕಾ ಬೇಡವಾ ಅನ್ನೋದು ನಮ್ಮ ಸ್ವಾಯುತ್ತ ಅಂತ ಅವ್ರ ನಿಲುವಿದೆ. ಇಟ್ ಈಸ್ ಅವರ್ ಅಟಾನಮಸ್ ಡಿಸಿಷನ್. ಅವರು ಮೀಟಿಂಗಿಗೆ ಬಂದರೂ ಕೂಡ ಮೆಂಬರ್ ಸೆಕ್ರೆಟರಿ ಏನ್ ಹೇಳ್ತಾರೆ, ನಾನು ಕಮಿಷನ್ಗೆ ಈ ವಿಷಯವನ್ನ ಅಲ್ಲಿ ಕಮಿಷನ್ ಅಲ್ಲಿ ಪ್ಲೇಸ್ ಮಾಡ್ತೇನೆ, ಕಮಿಷನ್ ಅಗ್ರಿಮೆಂಟ್ ಮೇಲೆ, ಬಟ್ ಗವರ್ಮೆಂಟ್ ವಿಲ್ ಇನ್ಸಿಸ್ಟ್ that this has to be adopted. Government will, if necessary, give a direction also, will explore, because I can't say direction because it is a constitutional body, autonomous body, but we will explore all means to make sure that best practices prevailing elsewhere are also adopted by the KPSC, right? ಈ ರೀತಿಯಾಗಿ ಪರೀಕ್ಷಾ ಸುಧಾರಣೆಗೆ ಸಂಬಂಧಪಟ್ಟ ಹಾಗೆ ಈಗ ಸಿ ಗ್ರೂಪ್ ಅಲ್ಲಿ ನೇಮಕಾತಿ ಸರಳವಾಗಿ ಆಗಬೇಕು. ನಮ್ಮ ಪ್ರಕಾರ ಕನಿಷ್ಠ ಗೆಜೆಟೆಡ್ ಪ್ರೊಬೇಷನರ್ ಅಲ್ಲಿ ಇಂಟರ್ವ್ಯೂ ಇದೆ, ಮತ್ತೊಂದಿದೆ, ಆದರೆ ಸಿ ಗ್ರೂಪ್ ಅನ್ನ ಸ್ಟ್ರೀಮ್ ಲೈನ್ ಮಾಡಲೇಬೇಕು. ನಾವು ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಮಾಡುವಂತಹದ್ದು, ಟೈಮ್ ಲಿಮಿಟ್ ಅನ್ನ ಪ್ರಿಸ್ಕ್ರೈಬ್ ಮಾಡುವಂತಹದನ್ನ ಮಾಡ್ತೇವೆ. ಇನ್ನು ಗೆಜೆಟೆಡ್ ಪ್ರೊಬೇಷನರ್ಸ್ಗೆ ಬಂದಾಗ ಕೋಟಾ ಕಮಿಟಿ ಶಿಫಾರಸ್ನಲ್ಲೂ ಇದೆ, ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾವು ಚರ್ಚೆ ಮಾಡಿದ್ದೇವೆ. ಇನ್ನು ಮೇಲೆ ಪ್ರತಿ ವರ್ಷ ರಿಕ್ರೂಟ್ಮೆಂಟ್ ಆಗಬೇಕು, ಪ್ರತಿ ವರ್ಷ ಆಗಲೇಬೇಕು. ಅದು ಎಷ್ಟು ಪೋಸ್ಟ್ ಅನ್ನೋದು ಯಾವ್ಯಾವ ಇಲಾಖೆಯವರು ಹಣಕಾಸು ಇಲಾಖೆ ಅನುಮತಿಯೊಂದಿಗೆ ಎಷ್ಟು ಪೋಸ್ಟ್ ಅನ್ನ ರಿಕ್ರೂಟ್ಮೆಂಟ್ಗೆ ಕೊಡ್ತಾರೆ ಅದು ಆ ಇಲಾಖೆಗೆ ಬಿಟ್ಟಿದ್ದು. ಆದರೆ ಒಂದು ಡೆಡ್ ಲೈನ್ ಅನ್ನ ನಾವು ಕೊಡ್ತೇವೆ. ಉದಾಹರಣೆಗೆ ಡಿಸೆಂಬರ್ 31 ಆ ಡೇಟ್ ಒಳಗಡೆ ಮುಂದಿನ ವರ್ಷ ಎಷ್ಟು ಪೋಸ್ಟ್ಗೆ, ಯಾವ ಪೋಸ್ಟ್ಗೆ ರಿಕ್ರೂಟ್ಮೆಂಟ್ ಮಾಡಬೇಕು ಅಂತ ಪ್ರತಿಯೊಂದು ಇಲಾಖೆನೂ ಕೂಡ ಚೀಫ್ ಸೆಕ್ರೆಟರಿ ಮುಖಾಂತರ, DPR ಮುಖಾಂತರ KPSCಗೆ ಫಾರ್ವರ್ಡ್ ಮಾಡಬೇಕು. ಎಂಡ್ ಆಫ್ ದಿ ಪ್ರೀವಿಯಸ್ ಕ್ಯಾಲೆಂಡರ್ ಇಯರ್. ಮುಂದುವರೆದು 2ನೇ ಸ್ಟೆಪ್ ಅಲ್ಲಿ ಮಾನ್ಯ ಅಧ್ಯಕ್ಷರೇ, ಪ್ರತಿ ವರ್ಷ ಇಂಥ ತಿಂಗಳು, ಇಂಥ ವಾರ, ಇಂಥ ದಿನ ಕಡ್ಡಾಯವಾಗಿ KPSC ಎಕ್ಸಾಮ್ ಆಗಲೇಬೇಕು ಪ್ರತಿ ವರ್ಷ. ಉದಾಹರಣೆಗೆ ಏನೋ ಒಂದು 4th Saturday ಆಫ್ ಏಪ್ರಿಲ್ ಅಂತ ಇಟ್ಕೊಳ್ಳೋಣ ಉದಾಹರಣೆಗೆ, ಅಥವಾ 3rd Saturday ಆಫ್ ಜೂನ್ ಅಂತ ಇಟ್ಕೊಳ್ಳೋಣ. ಒಂದು ಡೇಟ್ ಅನ್ನ ನಾವೇ ಇನ್ ಕನ್ಸಲ್ಟೇಷನ್ ವಿತ್ KPSC ವಿ ವಿಲ್ ಫಿಕ್ಸ್. ಇಂಥ ಡಿಸೆಂಬರ್ 31 ಒಳಗಡೆ ಇಲಾಖೆಗಳು ಹುದ್ದೆಗಳನ್ನ ಕೊಡಬೇಕು. ಮುಂದಿನ ವರ್ಷ ನಿರ್ದಿಷ್ಟ ತಾರೀಕಿನ ದಿನ ಕಡ್ಡಾಯವಾಗಿ ಅವತ್ತು ಪರೀಕ್ಷೆ ಆಗಬೇಕು. ಆ ವರ್ಷದ್ದು ಲಿಟಿಗೇಷನ್ ಆದ್ರೆ ಪರವಾಗಿಲ್ಲ, ಮುಂದಿನ ವರ್ಷದಂತೂ ನಾವು ವಿ ವಿಲ್ ಕಂಟಿನ್ಯೂ. ಈಗೇನಾಗ್ತಾ ಇದೆ, ಒಂದು ವರ್ಷದ ಲಿಟಿಗೇಷನ್ ಆದ್ರೆ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಆಗ್ತಾ ಇದೆ. ಅದಕ್ಕೆ ಅವಕಾಶ ಇಲ್ದಂಗೆ ಪ್ರತಿ ವರ್ಷ, ಈಗ ಕೆಲವು ಕೇಸಲ್ಲಿ ಅಂತಿಮ ನಾವು ನೇಮಕಾತಿ ಪಟ್ಟಿಯನ್ನ ಹೊರಡಿಸಿದ್ರೂ ಕೂಡ ಅದರಲ್ಲಿ ಇಲ್ಲದೆ ಇರೋರು ಕೋರ್ಟಿಗೆ ಹೋಗಿ ಸ್ಟೇ ತಗೊಂಡ್ಬರ್ತಾ ಇದ್ದಾರೆ. ಯಾಕೆ ತಗೊಂಡ್ ಬರ್ತಾ ಇದ್ದಾರೆ? ಆ ಎಲ್ಲ ಯುವಕರಿಗೆ ಆತಂಕ ಏನು ಅಂದ್ರೆ, ಈ ಚಾನ್ಸ್ ನನಗೆ ಮಿಸ್ ಆಗ್ಬಿಟ್ರೆ 4 ವರ್ಷ ಮತ್ತೆ ಇನ್ನೊಂದು ಚಾನ್ಸ್ ಬರೋದು, ಆವಾಗ ನನಗೆ ಏಜ್ ಬಾರ್ ಆಗಿರುತ್ತೆ,
ಅಥವಾ ಆವಾಗ ನಂದು ಮೆರಿಟ್ ಅಲ್ಲಿ ನಾನು ಕೆಳಗಡೆ ಹೋಗ್ಬಿಡ್ತೀನಿ, ಏನನ ಮಾಡಿ ನಾನು ಲೀಗಲಿ ಫೈಟ್ ಮಾಡಿ ಆದ್ರೂ ಈ ಲಿಸ್ಟ್ ಒಳಗೆ ಸೇರ್ಕೋಬೇಕು. ಆದ್ರೆ ಬಹುಶಃ ವರ್ಷನೂ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರ ಮೇಲೆ ಇರುವಂತ ಪ್ರೆಷರು ಕೂಡ ಕಡಿಮೆ ಆಗುತ್ತೆ. ಬಹುಶಃ ಆವಾಗ ಲಿಟಿಗೇಷನ್ ಸ್ವಲ್ಪ ಕಡಿಮೆ ಆಗುತ್ತೆ. ಇದರಲ್ಲಿ ಮುಕ್ಕಾಲ್ ಕೇಸು ಈಗ ರಿಕ್ರೂಟ್ಮೆಂಟ್ ಫೈನಲೈಸ್ ಆಗದೆ ಇರೋದು ಬಿಕಾಸ್ ಎಲ್ಲ ಕೋರ್ಟ್ಗೆ ಹೋಗಿ ಸ್ಟೇ ಆರ್ಡರ್ಗಳು ತಗೊಂಡು ಬಂದಿದ್ದಾರೆ. ಬಹುಶಃ ನಾವು ವರ್ಷ ಸಿ ಗ್ರೂಪ್ ಗೆಜೆಟೆಡ್ ಪ್ರೊಬೇಷನರ್ ಎರಡೂ ಮಾಡ್ತೇವೆ ಅಂತ ಹೇಳಿದ್ರೆ ಅದಕ್ಕೊಂದು ನಿರ್ದಿಷ್ಟ UPSC ಅಲ್ಲಿ ಯಾವ ತರ ಕ್ಯಾಲೆಂಡರ್ ಇದೆ ಆ ರೀತಿಯಾಗಿ ಇಲ್ಲೂ ಕ್ಯಾಲೆಂಡರ್ ಹಾಕೊಂಡು ಮಾಡ್ತೀವಿ ಅಂತ ಹೇಳಿದ್ರೆ ಬಹುಶಃ ಅವ್ರಿಗೆ ಆಯ್ತು ಹಾಳಾಗೋಗ್ಲಿ ಬಿಡು, ಈ ವರ್ಷ ಸಿಗ್ಲಿಲ್ಲ ಅಂದ್ರೆ ಮುಂದಿನ ವರ್ಷಕ್ಕೆ ಟ್ರೈ ಮಾಡೋಣ ಅಂತ ಅವರು ಇಷ್ಟೊಂದು ಲಿಟಿಗೇಷನ್ ಮಾಡೋದು ಕಡಿಮೆ ಆಗ್ಬಹುದು, ಪ್ರೆಷರ್ ಕಡಿಮೆ ಆಗ್ಬಹುದು ಅಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ದೇವೆ. ಸೊ ಹಾಗಾಗಿ ನಿನ್ನೆ ಹಣಕಾಸು ಇಲಾಖೆಯವ್ರನ್ನು ಮುಖ್ಯಮಂತ್ರಿಗಳ ಹತ್ರ ಕರೆಸಿ ಮಾತಾಡಿದ್ವಿ. ನಾವು ಈಗ ಹೇಳಿದ್ದೇವೆ, FD ಚೀಫ್ ಸೆಕ್ರೆಟರಿ ಅವರು ಮತ್ತು DPR ಕೂತ್ಕೊಂಡು ಇನ್ನ ಬರೋ 5 ವರ್ಷಕ್ಕೆ ಎಷ್ಟು ಪೋಸ್ಟ್ ರಿಕ್ರೂಟ್ ಮಾಡಬೇಕು ಅಂತೇಳಿ ಕ್ಯಾಲೆಂಡರ್ ಹಾಕಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ದಾರೆ. ಅಡ್ವಾನ್ಸ್ ಕ್ಯಾಲೆಂಡರ್ ಫಾರ್ ದ ನೆಕ್ಸ್ಟ್ 5 years. FDನವರು ಒಪ್ಪಿದ್ದಾರೆ. ನಾವು DPR ಜೊತೆಗೆ ಕೂತ್ಕೊಂಡು ಯಾವ ಇಲಾಖೆಯಲ್ಲಿ ಯಾಕಂದ್ರೆ HRMS ಅಲ್ಲಿ ಎಷ್ಟು ಸ್ಯಾಂಕ್ಷನ್ ಪೋಸ್ಟ್ ಇದೆ, ಎಷ್ಟು ಫಿಲ್ಡ್ ಅಪ್ ಇದೆ, ಯಾವ ವರ್ಷ ಯಾವ ತಿಂಗಳು ಎಷ್ಟು ರಿಟೈರ್ ಆಗ್ತಾರೆ ಅಂತಾನೂ ಇದೆ ಮಾಹಿತಿ. ಸೊ ವಿ ಕ್ಯಾನ್ ಫೋರ್ಕಾಸ್ಟ್ 28ನೇ ವರ್ಷ 2028 ಜೂನ್ ತಿಂಗಳಲ್ಲಿ ಯಾವ ಇಲಾಖೆಯಲ್ಲಿ ಎಷ್ಟು ವೇಕೆನ್ಸಿ ಇರುತ್ತೆ ಅಂತ ವಿ ಕ್ಯಾನ್ ಫೋರ್ಕಾಸ್ಟ್ ಟುಡೇ ಓನ್ಲಿ ಬಿಕಾಸ್ ದಟ್ ಡೇಟಾಬೇಸ್ ಇಸ್ ಅವೈಲಬಲ್. ಸೊ ಬೇಸ್ಡ್ ಆನ್ ದಟ್ 5 ವರ್ಷಕ್ಕೆ ನಾವು ಎಷ್ಟು ರಿಕ್ರೂಟ್ಮೆಂಟ್ ಮಾಡಬೇಕು ಅಂತ ಕೂಡ ಒಂದು ಇನ್ ಪ್ರಿನ್ಸಿಪಲ್ FD ಇಂದ ನಾವು ಅಪ್ರೂವಲ್ ತಗೊಂಡು ಅದರ ಆಧಾರದ ಮೇಲೆ 5 ವರ್ಷದ ಕ್ಯಾಲೆಂಡರ್ ಹಾಕುವಂತ ಕೆಲಸವನ್ನ ಮಾಡ್ತೇವೆ, ಅಡ್ವಾನ್ಸ್ ಕ್ಯಾಲೆಂಡರ್. ಸೊ ಇದರಿಂದಾನು ಕೂಡ ಎಷ್ಟೋ ಒಂದು ಲಿಟಿಗೇಷನ್ ಕಡಿಮೆ ಆಗುತ್ತೆ, ಟೈಮ್ ಟು. ಸೊ ಒಂದು ವಿಷಯ ಪ್ರತಿ ವರ್ಷ ರಿಕ್ರೂಟ್ಮೆಂಟ್ ಮಾಡೋದು, ಎರಡನೇ ವಿಷಯ 5 ವರ್ಷಕ್ಕೆ ಅಡ್ವಾನ್ಸ್ ಕ್ಯಾಲೆಂಡರ್ ಹಾಕುವಂತಹದ್ದು. ಇದು ಮಾಡಿದ್ರೇನು ಕೂಡ ಸ್ವಲ್ಪ ಸುಧಾರಣೆ ಆಗುತ್ತೆ ಅಂತ ನಾವು ಭಾವಿಸಿದ್ದೇವೆ ಮಾನ್ಯ ಅಧ್ಯಕ್ಷರೇ. ಇದು ಜೊತೆಗೆ ಇವತ್ತು ನಾವಿಲ್ಲಿ ಇಲ್ಲ ನೀವು ಇನ್ನೂ ಅದ್ ಮಾಡ್ಬೋದು ಇದು ಮಾಡ್ಬೋದು ಅಂತ ತಾವು ಹೇಳ್ಬೋದು. ಖಂಡಿತ ಇನ್ನೂ ಸುಧಾರಣೆ ಮಾಡಲಿಕ್ಕೆ ತುಂಬಾ ಇದೆ ಇದರಲ್ಲಿ, ಇಲ್ಲ ಅನ್ನೋ ಮಾತಿಲ್ಲ. ಅದಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿ ನಾನು ಮುಖ್ಯಮಂತ್ರಿಗಳಿಗೆ ಸಲಹೆ ಕೊಟ್ಟೆ, ಮುಖ್ಯಮಂತ್ರಿಗಳು ಅದನ್ನ ಸಂಪೂರ್ಣವಾಗಿ ಒಪ್ಪಿದ್ರು. ಏನು ಅಂತ ಹೇಳಿದ್ರೆ ಏನು ಸುಧಾರಣೆ ಮಾಡಬೇಕು ಅಂತ, ಏನು ಸುಧಾರಣೆ. ಈಗ ಓಟಾ ಕಮಿಟಿ ಆಗಿದೆ, ಇನ್ನೊಂದು ಎಕ್ಸ್ಪರ್ಟ್ ಕಮಿಟಿ ಮಾಡಿ ಅಂತ ಹೇಳಿ ನಾನು ಇಲ್ಲಿ ಹೇಳೋದ್ರಲ್ಲಿ ಸುಮ್ಮನೆ ಅದು ಒಂದು ಮುಂದೆ ತೂಡುವಂತ ಒಂದು ಉತ್ತರ ಆಗ್ತದೆ. ಈಗ ಶಾಸಕರುಗಳು, ಯಾಕಂದ್ರೆ ನೀವು ಸುಮಾರು ಬಾರಿ ಮಾತಾಡಿದ್ದೀರಾ, ಪ್ರಿಯಾಂಕ್ ಅವರು ಇಲ್ಲಿ ಕೂತ್ಕೊಂಡು ಅವರು ಕೂಡ ಇದ್ರ ಬಗ್ಗೆ ಪ್ರತಿಪಕ್ಷದಲ್ಲಿದ್ದಾಗ ಇಲ್ಲಿದ್ದಾಗ ಸಾರ್ವಜನಿಕವಾಗಿ ಸುನಿಲ್ ಅವರು ಎಲ್ಲರೂ ಕೂಡ ಮಾತಾಡಿದ್ದೀರಾ. ಇನ್ನೂ ಸುಧಾರಣೆ ಮಾಡಲಿಕ್ಕೆ ತುಂಬಾ ಇದೆ. ಆದ್ರೆ ನಾವು ಗಮನದಲ್ಲಿಟ್ಕೋಬೇಕು, ಇದೊಂದು ಸಾಂವಿಧಾನಾತ್ಮಕ ಸಂಸ್ಥೆ, ಒಂದು ಸ್ವಾಯತ್ತ ಸಂಸ್ಥೆ. ಏನನ್ನ ನಾವು ಮಾಡಬಹುದು ಸರ್ಕಾರವಾಗಿ ಅನ್ನೋದು ಪ್ರಶ್ನೆ ಬರ್ತದೆ. ಆದ್ರೆ ಏನೆಲ್ಲ ಮಾಡಬಹುದು ಅಂತ ನಿಮ್ಮ ಸಲಹೆಗಳನ್ನು ತಗೋಬೇಕು. ಯಾಕೆಂದ್ರೆ ಇದು ಪಕ್ಷಾತೀತವಾಗಿ ರಾಜಕೀಯ ರಹಿತವಾಗಿ ಚರ್ಚೆ ಆಗಿರೋದ್ರಿಂದ ಅದೇ ಸಾರಾಂಶ, ಉದ್ದೇಶ, ಸ್ಪಿರಿಟ್ ಅನ್ನ ಮುಂದುವರಿಸಬೇಕು. ಆ ಕಾರಣಕ್ಕಾಗಿ ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿದ್ದಾರೆ. ಈ ಒಂದು ಸದನದ್ದು ಒಂದು ಸಮಿತಿಯನ್ನ ಮಾಡಿ ಸರ್ವಪಕ್ಷದ್ದು ಮಾಡಿ ಇನ್ನೂ ಏನ್ ಸುಧಾರಣೆ ಮಾಡಬೇಕು ಅಂತ. ಯಾಕಂದ್ರೆ ಇಲ್ಲಿ ಚರ್ಚೆ ಮಾಡುವಾಗ ಇಲ್ಲಿ ಒಂದು ರೂಪದಲ್ಲಿ ಚರ್ಚೆ ಆಗುತ್ತೆ, ಇಲ್ಲಿ ನಾವು ಆಕ್ರೋಶ ಹೇಳ್ಬೋದು, ಕೆಲವು ಸಲಹೆ ಹೇಳ್ಬೋದು. ಆದ್ರೆ ಕೂತ್ಕೊಂಡು ಒಂದು ಸದನದ ಸಮಿತಿಯನ್ನ ಮಾಡಿ ಇನ್ನಷ್ಟು ಸುಧಾರಣೆ ತರಲಿಕ್ಕೆ ಸರ್ಕಾರ ತಯಾರಿದೆ. ಯಾಕಂದ್ರೆ ಇದರಲ್ಲಿ ಏನು ನಮ್ದು ಡಿಫೆಂಡ್ ಮಾಡ್ಕೊಳ್ಳಕ್ಕೆ ಆಗೋದಿಲ್ಲ. ಇದು ಡಿಫೆಂಡ್ ಮಾಡ್ಕೊಳ್ಳಕ್ಕೆ ಆಗೋದಿಲ್ಲ. ಪ್ರಿಯಾಂಕ್ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇನ್ನೂ ಬಹಳ ಗಂಭೀರವಾದಂತ ಮಾತನ್ನ ಹೇಳಿದ್ದಾರೆ. ಆದ್ರೆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆ ರೀತಿ ಮಾಡ್ಲಿಕ್ಕೆ ಬರೋದಿಲ್ಲ. ಇಟ್ ಈಸ್ ಮ್ಯಾಂಡೇಟೆಡ್ ಬೈ ದ ಕಾನ್ಸ್ಟಿಟ್ಯೂಷನ್. ಬಟ್ ಆದ್ರೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆ ಆಕ್ರೋಶ ನಮ್ಮೆಲ್ಲರಿಗೂ ಕೂಡ ಇದೆ. ಇದರಲ್ಲಿ ಏನು ಅವರು ಇವರು ಅಂತ ಇಲ್ಲ. ಹಾಗಾಗಿ ವಿ ಆರ್ ಆಲ್ಸೋ ಕಮಿಟೆಡ್ ಟು ಇಂಪ್ರೂವ್ ದಿಸ್. ಏನಾದ್ರೂ ಮಾಡಬೇಕು ಅಂತ CM
CM ಅವರು ಒಂದು ಸಂದರ್ಭದಲ್ಲಿ ಹೇಳಿದ್ರು, ಏನಪ್ಪ ಮಾಡೋದು ಇದನ್ನ ಅಂತ ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಸರ್ ಒಂದು ಕಮಿಟಿ ಮಾಡೋಣ, ಎಲ್ಲಾ ಸದಸ್ಯರದು ಅಭಿಪ್ರಾಯ ತಗೊಂಡು ಅದನ್ನ ಅನುಷ್ಠಾನಕ್ಕೆ ತರೋಣ ಅಂತ ನಾನು ತಮಗೆ ಮನವಿ ಮಾಡ್ತೇನೆ. ಸರ್ಕಾರದಿಂದ ಒಂದು ಸಮಿತಿಯನ್ನ ನೇಮಕ ಮಾಡಿ ಸದನದ ಸದಸ್ಯರ ಅಭಿಪ್ರಾಯ, ಆದ್ರೆ ಇದು ಕೂಡ ಓಪನ್ ಎಂಡೆಡ್ ಆಗಬಾರ್ದು. ಮುಂದಿನ ಅಧಿವೇಶನದ ಒಳಗಡೆ ನಾವು ಒಂದು ವರದಿಯನ್ನ ಸಮಿತಿ ತಯಾರು ಮಾಡಿ ಕೊಟ್ರೆ ಅದನ್ನ ಅವುಗಳನ್ನೆಲ್ಲ ಯಾವ್ದಾವ್ದನ್ನ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ, ಅದಕ್ಕೆ ಸರ್ಕಾರ ತಯಾರಿದೆ. ಒಟ್ಟಾರೆ ಹೇಳೋದಾದ್ರೆ ಮಾನ್ಯ ಸಭಾಧ್ಯಕ್ಷರೇ, ಒಂದು 5 ಪ್ರತಿ ವರ್ಷ ರಿಕ್ರೂಟ್ಮೆಂಟ್ ಮಾಡುವಂತಹದ್ದು, ಪ್ರತಿ ವರ್ಷ ಗ್ರೂಪ್ ಸಿಗೆ ಟೈಮ್ ಲಿಮಿಟ್ ಅನ್ನ ಫಿಕ್ಸ್ ಮಾಡುವಂತಹದ್ದು, ಗ್ರೂಪ್ ಸಿ ರಿಕ್ರೂಟ್ಮೆಂಟ್ಗೆ ಕೆಇ ಅಲ್ಲಿ ಇರ್ತಕ್ಕಂತ ಉತ್ತಮ ಪದ್ಧತಿಗಳನ್ನ ಇಲ್ಲಿ ಅಳವಡಿಸಿಕೊಳ್ಳತಕ್ಕಂತಹದ್ದು, 5 ವರ್ಷಕ್ಕೆ ಅಡ್ವಾನ್ಸ್ ಕ್ಯಾಲೆಂಡರ್ ಅನ್ನ ಹಾಕ್ತಕ್ಕಂತಹದ್ದು, ಹಾಗೂ ಅವೆಲ್ಲದರ ಮೇಲೆ ಸದನದ ಸಮಿತಿಯನ್ನ ಮಾಡಿ ಅಭಿಪ್ರಾಯ ತೆಗೆದುಕೊಳ್ತಕ್ಕಂತಹದ್ದು. ಇದು ನಾವು ಆಲೋಚನೆ ಮಾಡಿರ್ತಕ್ಕಂಥದ್ದು. ಇನ್ನೂ ಏನಾದ್ರೂ ಸಲಹೆಗಳಿದ್ರೆ ವಿ ಹ್ಯಾವ್ ಎ ಕಂಪ್ಲೀಟ್ ಓಪನ್ ಮೈಂಡ್ ಆನ್ ದಿಸ್ ಸಬ್ಜೆಕ್ಟ್. ಆದ್ರೆ ಇದು ಮಾಡಲೇಬೇಕು, ಯಾಕಂದ್ರೆ UPSC ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಇನ್ನು ನಾವು ಸ್ವಲ್ಪ ಈ ದೇಶದ ಗಡಿ ಬಿಟ್ಟು ಹೋಗೋದಾದ್ರೆ ಸರ್, ಸುಮ್ಮನೆ ಸಾಂದರ್ಭಿಕವಾಗಿ ಹೇಳ್ತೇನೆ, ಚೈನಾದಲ್ಲಿ ಮಾನ್ಯ ಅಧ್ಯಕ್ಷರೇ 2300 ವರ್ಷದ ಹಿಂದೆ ನ್ಯಾಷನಲ್ ಲೆವೆಲ್ ಅಲ್ಲಿ ಪಬ್ಲಿಕ್ ಸರ್ವಿಸ್ ಎಕ್ಸಾಮ್ ಸೆಲೆಕ್ಷನ್ ನಡೀತಾ ಇತ್ತು. 2300 ವರ್ಷ ಹಿಂದೆ ಅವರೆಲ್ಲ ಮಾಡ್ಕೊಂಡು ಅವ್ರು ಅಲ್ಲಿಂದ ಕಂಟಿನ್ಯೂಸ್ ಆಗಿ ನಡೆದಿದೆ. ಆ ಕಾಲದಲ್ಲಿ ಜನ ಸಾವಿರಾರು ಕಿಲೋಮೀಟರ್ ದೂರದಿಂದ ನಡಿಗೆಯಲ್ಲಿ ಬಂದು ಎಕ್ಸಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಅಷ್ಟು ವರ್ಷ ಅವರೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಇದು ಒಂದು ರೀತಿ ನಾವೆಲ್ಲರೂ ತಲೆ ತಗ್ಗಿಸುವಂತ ಪರಿಸ್ಥಿತಿ ಆಗಿರುವಂತಹದ್ದು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಈ ವಿಷಯದಲ್ಲಿ ಕೆಲವು ಸುಧಾರಣೆಗಳನ್ನ ನಾವು ಸರ್ಕಾರದ ಪರವಾಗಿ ಪ್ರಸ್ತಾಪ ಮಾಡಿದ್ದೇವೆ. ಇನ್ನೂ ಏನಾದ್ರೂ ಸುಧಾರಣೆ ಮಾಡಬೇಕಾದ್ರೆ ಖಂಡಿತ ಈ ವಿಷಯದಲ್ಲಿ ತೆರೆದ ಮನಸ್ಸನ್ನ ಸರ್ಕಾರ ಇಟ್ಕೊಂಡಿದೆ. ಮಾನ್ಯ ಸಭಾಧ್ಯಕ್ಷರೇ, ನಾನು ಮೊದಲನೇದಾಗಿ ಸರ್ಕಾರದ ಪರವಾಗಿ ಉತ್ತರ ಕೊಟ್ಟ ಶ್ರೀ ಕೃಷ್ಣ ಬೈರೇಗೌಡರನ್ನ ಅಭಿನಂದಿಸ್ತೇನೆ. ಯಾಕಂದ್ರೆ ಏನು ಸಮಸ್ಯೆ ಇದೆ ಅದನ್ನು ಅವರು ಒಪ್ಕೊಂಡಿದ್ದಾರೆ, ಅರ್ಥ ಮಾಡ್ಕೊಂಡಿದ್ದಾರೆ. ಕೃಷ್ಣ ಬೈರೇಗೌಡ್ರೆ, ಅರುಣ್ ಶೌರಿ ಅವ್ರದ್ದು ಒಂದು ಪುಸ್ತಕ ಇದೆ, ಬಹಳ ಫೇಮಸ್ ಬುಕ್ ಅದು. ಆ ಪುಸ್ತಕದ ಟೈಟಲೇ ಬಹಳ ಇಂಪಾರ್ಟೆಂಟ್. ಕ್ಯಾನ್ ಅನ್ ಐರನ್ ಫೆನ್ಸ್ ಸೇವ್ ಎ ಟ್ರೀ ವಿಚ್ ಇಸ್ ಹಾಲೋಡ್ ಬೈ ಟರ್ಮೈಟ್ಸ್ ಅಂತ. ನೀವು ಯಾವುದೋ ಒಂದು ಮರಕ್ಕೆ ಟ್ರೀ ಗಾರ್ಡ್ ಹಾಕಿ ರಕ್ಷಣೆ ಮಾಡಕ್ ಹೋಗ್ತೀವಿ, ಮರದ ಒಳಗಡೆನೆ ಗೆದ್ದಲು ತಿಂದ್ಬಿಟ್ರೆ ಯಾವ ಐರನ್ ಫೆನ್ಸ್ ಇದು ಮಾಡಕ್ ಸಾಧ್ಯ? ಇದು KPSCಗೆ 100ಕ್ಕೆ 100 ಅನ್ವಯ ಆಗುತ್ತೆ. ನಾವೇನೇ ಕಾನೂನು ಕಟ್ಟಳೆ ರೂಲ್ಸ್ ಮಾಡಿದ್ರು ಕೂಡ ಅಲ್ಲಿರೋ ಮೆಂಬರ್ಸ್ ಅನ್ನಿಸ್ಬೇಕು ನಾವು ಯಾತಕ್ಕಿದೀವಿ ನಾವು ಅಂತ. ವಿಧಾನಸೌಧದಲ್ಲಿ ಬೋರ್ಡ್ ಹಾಕಿದ್ವಿ, ಕೆಂಗಲಂತವರು ಹೇಳಿ. ಮೆಂಬರ್ಸ್ ಅಂದ ತಕ್ಷಣ ಮಾನ್ಯ ಪ್ರತಿಪಕ್ಷದ ನಾಯಕರು ಹೇಳಿದ್ದು ಒಂದು ವಿಷಯಕ್ಕೆ ನಾನು ಉತ್ತರ ಕೊಡೋದು ಮಿಸ್ ಆಗೋಯ್ತು. ಅವ್ರು ಹೇಳಿದ್ರು, ನೀವು 15-18 ಸದಸ್ಯರು ಇಟ್ಕೊಂಡಿದ್ದೀರಾ, ಇಷ್ಟು ಸದಸ್ಯರು ಬೇಕಾ ಅಂತ ಕೇಳಿದ್ರು. ಅವ್ರು ಕೇಳಿದ್ದು ಸರಿ ಇದೆ, ಇಷ್ಟು ಸದಸ್ಯರು ಬೇಕಾಗಿಲ್ಲ. ಬೇಕಂದ್ರೆ UPSCಯಲ್ಲಿ ಬಹುಶಃ 4 ಜನನೋ 3 ಜನನೋ ಏನೋ ಮೆಂಬರ್ಸ್ ಇದ್ದಾರೆ. ಸೊ ಹಾಗಾಗಿ ಈಗ ನಾವು ತೀರ್ಮಾನ ಮಾಡಿದ್ದೇವೆ ಇದನ್ನ 8ಕ್ಕೆ ಇಳಿಸಬೇಕು ಅಂತ. 8ಕ್ಕೆ ಇಳಿಸಬೇಕು ಅಂತ ತೀರ್ಮಾನ ಮಾಡಿ ಸರ್ಕಾರ ಆದೇಶನೂ ಕೊಟ್ಟಿದ್ದೇವೆ. ಆದ್ರೆ ಯಾವಾಗ ಅದು ದಿನ ಎಫೆಕ್ಟ್ಗೆ ಬರ್ತಾ ಇದೆ, ಆದ್ರೆ ಅವರು ರಿಟೈರ್ ಆಗೋದಕ್ಕೆ ಮೊದಲು ಅವ್ರು ತೆಗಿಯಕ್ಕಾಗಲ್ಲ. ತೆಗಿಬೇಕು ಅಂದ್ರೆ ಸದನ ತೆಗಿಬೇಕಾಗುತ್ತೆ, ತಮ್ಗೆ ಗೊತ್ತಿದೆ. ಸೊ ಬೈ ಮೇ 2027 ಆಟೋಮ್ಯಾಟಿಕಲಿ ಆಯೋಗದ ಸದಸ್ಯರ ಸಂಖ್ಯೆ 8ಕ್ಕೆ ಇಳಿಯುತ್ತೆ. ಅದನ್ನ ಅವ್ರು ಪ್ರಸ್ತಾಪ ಮಾಡಿದ್ರು, ನಾನು ಉತ್ತರ ಕೊಡುವಾಗ ಮರ್ತೋಯ್ತು. 8 ಸರ್, ಇವಾಗ ತಾವು ಹೇಳಿದ್ರಿ ಅದೊಂದು 2027 ಮುಂಚೆ ಆಗಲ್ಲ ಇಂಪೀಚ್ಮೆಂಟ್ ಅಂತ. ಐ ಥಿಂಕ್ ಟು ಸೆಂಡ್ ಎ ಮೆಸೇಜ್ ಸರ್ಕಾರ ಸದನ ಬಹಳ ಗಂಭೀರವಾಗಿ ತಗೊಂಡು ನಮ್ಗೆ ಯಾರ ಮೇಲೆ ಬಹಳ ಆರೋಪಗಳು ಬಂದಿದೆ, ಆ ಆರೋಪಗಳು ಬಂದಿರುವ ಕಮಿಷನ್ ಮೆಂಬರ್ಸ್ ಬಗ್ಗೆ ಇಂಪೀಚ್ಮೆಂಟ್ ತಗೊಳ್ಳೋ ದೃಷ್ಟಿಯಿಂದನೂ ಕೂಡ ನಾವು ಯೋಚನೆ ಮಾಡಬೇಕು. ಟು ಸೆಂಡ್ ಎ ಮೆಸೇಜ್. ಯಾಕಂದ್ರೆ ಅಲ್ಟಿಮೇಟ್ಲಿ ವಿ ರಿಫ್ಲೆಕ್ಟ್ ದ ಇಮೋಷನ್ಸ್ ಆರ್ ಫೀಲಿಂಗ್ಸ್ ಆಫ್ ದಿ ಸ್ಟೇಟ್ ಆಫ್ ದಿ ಯೂತ್ಸ್. ಸನ್ಮಾನ್ಯ ಸಭಾಧ್ಯಕ್ಷರೇ,
ವಿಧಾನಸೌಧದ ಮುಂದೆ ಕೆಂಗಲ್ ಹನುಮಂತವರು ಒಂದು ಬೋರ್ಡ್ ಹಾಕಿದ್ದಾರೆ, ಸರ್ಕಾರದ ಕೆಲಸ ದೇವರ ಕೆಲಸ ಅಂತ. ಎಂತ ನೋಬಲ್ ಥಾಟ್ ಅದು, ನೋಬಲ್ ಥಾಟ್. ಆದರೆ ಆ ಸರ್ಕಾರದ ಕೆಲಸ ದೇವರ ಕೆಲಸ ಮಾಡಕ್ ಬರೋನೇ ಲಂಚ ಕೊಟ್ಕೊಂಡು ಬಂದರೆ, ಶಿಫಾರಸಲ್ಲಿ ಬಂದರೆ, ದಿಸ್ ವಿಲ್ ಬಿಕಮ್ ಹಾಲೋ. ಸೊ ಅದಕ್ಕೋಸ್ಕರ ಇವಾಗ ನೀವೇನು ಡಿಸಿಷನ್ ತಗೊಂಡಿದ್ದೀರಾ, ಪ್ರತಿ ವರ್ಷ ನಿರ್ದಿಷ್ಟವಾದ ದಿನಾಂಕ, ನಿರ್ದಿಷ್ಟವಾದ ತಿಂಗಳಲ್ಲಿ ನಾವು ಪರೀಕ್ಷೆಗಳನ್ನ ಮಾಡ್ತೀವಿ. ಜೊತೆಗೆ ಇನ್ನು 5 ವರ್ಷಕ್ಕೆ ಎಷ್ಟು ಬೇಕು ಅಂತ ಒಂದು ಯಾದಿನ ತಯಾರಿಸ್ತೀವಿ. ಸಿ ಗ್ರೂಪ್ಗೆ ನಿರ್ದಿಷ್ಟವಾದ ಅವಧಿನಲ್ಲೇ ಒಂದು ಪ್ರೋಸೆಸ್ ಆಗಿ ಅವ್ರಿಗೆ ನೇಮಕಾತಿ ಆಗಬೇಕು ಅಂತ. ಆಲ್ ಆರ್ ನಿಜವಾಗ್ಲೂ ಕೂಡ ವೆಲ್ಕಮ್ ಸ್ಟೆಪ್ಸ್. ಇದನ್ನ ಮಾಡಲೇಬೇಕು ನಾವು. ಇದ್ರ ಜೊತೆ ಸನ್ಮಾನ್ಯ ಸುನೀಲ್ ಕುಮಾರ್ ಅವರು ಬಹಳ ಸ್ಪೆಸಿಫಿಕ್ ಆಗಿ ಒಂದು ಹೇಳಿದ್ರು, ಇಲ್ಲಿ ದಿಸ್ KPSC ನಲ್ಲಿ 3 ಭಾಗ ಇದೆ. ಒಂದು ಕಮಿಷನ್ ಅಂತ ಇದೆ, ಇನ್ನೊಂದು ಸೆಕ್ರೆಟರಿ ಇದ್ದಾರೆ, ಇನ್ನೊಬ್ರು ಎಕ್ಸಾಮಿನೇಷನ್ ಆಫ್ ಕಂಟ್ರೋಲರ್ ಇದೆ, ಎಕ್ಸಾಮಿನೇಷನ್ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಇದ್ದಾರೆ. ಇವತ್ತು ಎದ್ದಿರೋ ವಿದ್ಯಮಾನದ ಹಿನ್ನೆಲೆಯಲ್ಲಿ ದ ನೀಡ್ ಆಫ್ ಸಸ್ಪಿಷನ್ ಈಸ್ ಟುವರ್ಡ್ಸ್ ದಟ್ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್. ಅವ್ರ ಹೆಸರು ಜ್ಞಾನೇಂದ್ರ ಕುಮಾರ್ ಗಂಗ್ವಾರ್ ಅಂತ ಒಬ್ರು ವ್ಯಕ್ತಿ. ಲಾಸ್ಟ್ 4 years ಇಂದ, ಇಫ್ ಐ ಆಮ್ ರೈಟ್, he is continuing as controller of exam. ಇಲ್ಲ 4 years ಸರ್, ಅವರು ಕಂಟಿನ್ಯೂ ಆಗ್ತಾರೆ. ಈ ನಡುವೆ 4 ಜನ ಸೆಕ್ರೆಟರಿಗಳು ಬಂದೋಗ್ಬಿಟ್ರು. ಇರ್ಲಿ ಸರ್, ಏನಾಗಿದೆ, KPSC ನಲ್ಲಿ ಒಂದು ಕಾನ್ಫಿಡೆನ್ಶಿಯಾಲಿಟಿ ಸೆಕ್ಷನ್ ಅಂತ ಒಂದಿದೆ. ಆ ಕಾನ್ಫಿಡೆನ್ಶಿಯಾಲಿಟಿ ಸೆಕ್ಷನ್ ಇವತ್ತು ಬಹಳ ರೂಟ್ ಕಾಸ್ ಆಗ್ತಾ ಇರೋದು. ನನ್ನ ಹತ್ರ ಆ ಹುಡುಗರು ಯುವಕರೆಲ್ಲ ಬಂದು ನಿಜವೂ ಆಕ್ರೋಶ ವ್ಯಕ್ತಪಡಿಸೋದು. ಇವಾಗೇನು 11 ಜನದ್ದು ನೀವು ಹೇಳಿದ್ರಿ, ಸುನೀಲ್ ಕುಮಾರ್ ಮೆನ್ಷನ್ ಮಾಡಿದ್ರು, ನೀವು ಇನಿಷಿಯಲ್ಸ್ ಇಂದ 6 S ಇದರಿಂದ ಆಗ್ತಾ ಇದೆ ಅಂತ. ನಂದೊಂದು ರಿಕ್ವೆಸ್ಟ್ ಇದೆ, ಈ 11 ಜನದ್ದು ಅಕಾಡೆಮಿಕ್ ಬ್ಯಾಕ್ ಗ್ರೌಂಡ್ ಏನು, ಹಿಂದೆ ಎಷ್ಟೆಷ್ಟು ಯಾವ್ಯಾವ ಇದರಲ್ಲಿ ಮಾರ್ಕ್ಸ್ ತಗೊಂಡಿದ್ರು ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಅವಾಗ ನಮಗೊಂದು ಇದು ನಿಜ ಇದೆಯಾ, ಅಪಾದನೆ, ಆರೋಪ ಅನ್ನೋದು ಒಂದು ಗೊತ್ತಾಗುತ್ತೆ. ಅದೊಂದು ಯು ಕ್ಯಾನ್ ಟ್ರೈ. ಅದಕ್ಕೋಸ್ಕರ ಈ ಕಂಟ್ರೋಲ್ ಆಫ್ ಎಕ್ಸಾಮಿನೇಷನ್ ಅನ್ನ ನೀವು ಕೂಡಲೇ ಅಲ್ಲಿಂದ ಶಿಫ್ಟ್ ಮಾಡೋದಕ್ಕೆ ದಯವಿಟ್ಟು ಕ್ರಮ ತಗೊಳ್ಳಿ. ಬಹಳಷ್ಟು ನಮಗೆ ಬಂದಿದೆ. ನಾನು ಆಯೋಗದಲ್ಲಿ ಕೆಲಸ ಮಾಡ್ತಾ ಇದ್ದವ್ರನ್ನೇ ಕೇಳಿದೆ, ಯಾಕಂದ್ರೆ ಬಿಫೋರ್ ಟಾಕಿಂಗ್ ಇನ್ ದ ಅಸೆಂಬ್ಲಿ ನಾನು ಐ ಶುಡ್ ಬಿ ಇನ್ ಎ ಪೊಸಿಷನ್. ಎಲ್ಲರೂ ಕೂಡ ಅದೇ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅವರು ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಈಸ್ ಅಂಡರ್ ನೋಬಡೀಸ್ ಕಂಟ್ರೋಲ್, ಯಾರು ಕಂಟ್ರೋಲ್ ಮಾಡಕ್ಕಾಗ್ತಾ ಇಲ್ಲ. ಇದರಿಂದ ಇವತ್ತು ಸಮಸ್ಯೆ. ನನ್ನ ಹತ್ರ ಹೇಳಿದ್ರು, ವಿಶೇಷವಾಗಿ ನಮ್ಮ UPS ಇದು ನಮ್ಮ KPSC ಎಕ್ಸಾಮ್ ನಲ್ಲಿ ಗೆಸ್ಟೆಡ್ ಆಫೀಸರ್ಸ್ ಇಂಟರ್ವ್ಯೂ ಇದು ಎಕ್ಸಾಮ್ ಮಾಡ್ತೀವಿ. ಅದರಲ್ಲಿ 5 ಪೇಪರ್ ಇದೆ. ಒಂದು essay ಅಂತ ಒಂದು ಪೇಪರ್ ಇದೆ, ಇನ್ನೊಂದು GS4 ಅಂತ ಒಂದು ಪೇಪರ್, ಎಥಿಕ್ಸ್. ಬಹಳ ಮಜಾ ಇದೆ ಎಥಿಕ್ಸ್. ಈ ಎಥಿಕ್ಸ್ ಪೇಪರ್ ಅಲ್ಲಿ ಆಗ್ತಾ ಇರುವ ಅನ್ಎಥಿಕಲ್ ಥಿಂಗ್ಸ್ ಇಂದಾನೆ ಬಹಳಷ್ಟು ಜನ ಉದ್ಯೋಗಾಕಾಂಕ್ಷಿಗಳು, ಯುವಕರು ತುಂಬಾ ಸಫರ್ ಮಾಡ್ತಾ ಇರೋದು. ಒನ್ ಈಸ್ ದಟ್ essay ಅಂಡ್ ಎಥಿಕ್ಸ್. ಇದರಲ್ಲಿ ತುಂಬಾ ಅನ್ಎಥಿಕಲ್ ಪ್ರಾಕ್ಟೀಸ್ ಅಂತ ಗೋಲ್ಮಾಲ್ ಇವತ್ತು ಆಗಿದೆ. ಸೊ ತಾವು ಹೇಳಿದಂಗೆ KPSC ಹ್ಯಾಸ್ ಆಲ್ವೇಸ್ ಬಿನ್ ಇನ್ ಯೂಸ್ ಫಾರ್ ರಾಂಗ್ ರೀಸನ್ಸ್. ಅನ್ಫಾರ್ಚುನೇಟ್. ಆ ಉದ್ಯೋಗ ಸೌಧದ ಮುಂದೆ ಹೋದ್ರೆ ಸರ್, ಆ ಫುಟ್ಪಾತ್ ಮೇಲೆಲ್ಲ ಕ್ಯೂ ನಿಂತಿರ್ತಾರೆ, ಒಳಗಡೆ ಕರೆಯೋರಿಲ್ಲ. ನಾನು ಹೇಳಿದೆ ಹೆಲ್ಪ್ ಡೆಸ್ಕ್ ಒಂದು ಮಾಡ್ರಿ ಅಂತಂದೆ. ಬಂದವರಿಗೆ ಕುಡಿಯೋ ನೀರಾದ್ರೂ ಕೂಡ ವ್ಯವಸ್ಥೆ ಮಾಡಿದ್ದೆ. ಅವ್ರು ಕಾಯ್ತಾನೆ ನಿಂತಿರ್ಬೇಕು. ಅವ್ರು ಎಷ್ಟು ಮುಂದೆ ಅವರೇ ಉದ್ಯೋಗ ಸೌಧ ಅಧಿಕಾರಿಯಾಗಿ ಬರ್ಬೋದು, ಐ ಡೋಂಟ್ ನೋ. ಅವ್ನು ಯಾವ ಭಾವನೆ ಇಟ್ಕೊಂಡು ಬರ್ಬೋದು ಅವಾಗ. ಸೊ ದ ಮೇನ್ ಏಲ್ಮೆಂಟ್ ಆಫ್ KPSC ಈಸ್ ಕರಪ್ಷನ್ ಅಂಡ್ ನೆಪೋಟಿಸಮ್. ಡೆಡ್ಲಿ ಕಾಂಬಿನೇಷನ್ ಆಫ್ ಕರಪ್ಷನ್ ಅಂಡ್ ನೆಪೋಟಿಸಮ್ ಇವತ್ತು ನಮ್ಮ ಸರ್ಕಾರಕ್ಕೆ ಯಾವುದು ಫೌಂಟೇನ್ ಆಫ್ ಪ್ರೊವೈಡಿಂಗ್ ಗೌರ್ಮೆಂಟ್ಸ್ ಆಫೀಸರ್ಸ್, ದಟ್ ಹ್ಯಾಸ್ ಬಿಕಮ್ ಫೌಂಟೇನ್ ಆಫ್ ಕರಪ್ಷನ್. ಸೊ ಆ ದೃಷ್ಟಿಯಿಂದ ನೀವು ತಕ್ಷಣ
ಆ ಒಂದು ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಬಗ್ಗೆ, ಆ ಕಾನ್ಫಿಡೆನ್ಶಿಯಾಲಿಟಿ ಡಿಪಾರ್ಟ್ಮೆಂಟ್ ಬಗ್ಗೆ, ಈ ಎಥಿಕ್ಸ್ ಪೇಪರ್ ಮತ್ತೆ ಎಸ್ಎ ಪೇಪರ್ ನಲ್ಲಿ ಏನೇನಾಗಿದೆ ಅದನ್ನ ದಯವಿಟ್ಟು ನೀವು ಪರಿಶೀಲಿಸಬೇಕು, ಕ್ರಮ ತಗೋಬೇಕು. ಇಲ್ಲದೇ ಒಂದು ಸಲ ಜನ ಸ್ಟಿಗ್ಮಾ ಬಂದ್ಬಿಟ್ರೆ ಅವ್ರ ಅಧಿಕಾರಿ ಆದ್ರೂ ಕೂಡ ಆ ಬ್ಯಾಚ್ ಅಂತಾನೆ ಕೇಳ್ತಾರೆ. ನಾನು ಹಿಂದೆ ಎಜುಕೇಶನ್ ಮಿನಿಸ್ಟರ್ ಆಗಿದ್ದಾಗ ಬಹಳ ಒಂಥರ ಐ ವಾಸ್ ಎ ವಾರ್ ಟೈಮ್ ಜನರಲ್, ಐ ವಾಸ್ ನೆವರ್ ಎ ಪೀಸ್ ಟೈಮ್ ಜನರಲ್. ಕೋವಿಡ್ ಟೈಮ್ ಆಗ SLC ಎಕ್ಸಾಮ್ ಮಾಡಬೇಕೋ ಬೇಡವೋ ಅನ್ನೋದೊಂದು ದೊಡ್ಡ ಪ್ರಶ್ನೆ ಇತ್ತು. ಐ ಟ್ರಾವೆಲ್ ಆಲ್ ಅವೇ ಫ್ರಮ್ ಚಾಮರಾಜನಗರ ಟು ಬೀದರ್. ಮಕ್ಕಳ ಹತ್ರ ಎಲ್ಲ ಮಾತಾಡಿದೆ, ಏನ್ ಮಾಡೋಣ, ಬೇರೆ ರಾಜ್ಯದಲ್ಲಿ ಮಾಡ್ತಾ ಇಲ್ಲ, ಇಲ್ಲೂ ಮಾಡೋದು ಬೇಡ, ಪಾಸ್ ಮಾಡಬೇಡ ಅಂತ. ಆ ಹುಡುಗರೆಲ್ಲ ಹೇಳೋದು, ದಯವಿಟ್ಟು ಮಾಡಬೇಡಿ, ಮಾಡಿದ್ರೆ ನಮ್ನೆಲ್ಲ ಕೋವಿಡ್ ಕ್ಲಾಸ್ ಅಂತ ಕರೀತಾರೆ, ಇಡೀ ಜೀವನದಲ್ಲಿ ವಿ ಹ್ಯಾವ್ ಟು ಕ್ಯಾರಿ ದಟ್ ಸ್ಟಿಗ್ಮಾ ಅಂತ ಆ ಮಕ್ಕಳು ಹೇಳಿದ್ರು. ಇವತ್ತು ಯಾವ್ಯಾವ ಬ್ಯಾಚ್ ಬಗ್ಗೆ ಅಲಿಗೇಷನ್ ಬಂದ್ರೆ ಹಾಗಾಗತ್ತೆ. ಅದಕ್ಕೋಸ್ಕರ ಈ ಬ್ಯಾಚ್ ಬಗ್ಗೆ, ಈಗ ಆಗಿರೋ ಒಂದು ಇಶ್ಯೂ ಬಗ್ಗೆ, ಒಂದೇ ರೂಮಲ್ಲಿ 11 ಜನ ಆಗಿರೋದ್ರ ಬಗ್ಗೆ ಏನ್ ಬಂದಿದೆ, ಇದ್ರ ಬಗ್ಗೆ ಜನರಲ್ ಒಪಿನಿಯನ್ ಈಸ್ ವಿ ಶುಡ್ ಗೋ ಫಾರ್ ಎ ರೀ-ಎಕ್ಸಾಮಿನೇಷನ್ ಆಫ್ ದಿ ಮೇನ್ಸ್. ಅವಾಗ ಮಾತ್ರ ಸತ್ಯಾಸತ್ಯತೆ ಅನ್ನೋದು ಗೊತ್ತಾಗುತ್ತೆ. ನಾವೆಲ್ಲರೂ ಕೂಡ, ತಾವು ಬಹಳ ಒಂದು ಹೇಳಿದಂಗೆ, ನಮ್ದೆಲ್ಲದು ಕೂಡ 1 ಪಾಯಿಂಟ್ ಪ್ರೋಗ್ರಾಮ್ ಈಸ್ ಟು ಗಿವ್ ಕಾನ್ಫಿಡೆನ್ಸ್ ಟು ದ ಯೂತ್ಸ್, ಟು ಮೇಕ್ KPSC ಎ ಮೋರ್ ಕ್ರೆಡಿಬಲ್ ಆರ್ಗನೈಸೇಷನ್. ಮತ್ತೆ ಸರ್ಕಾರಕ್ಕೂ ಕೂಡ ಸ್ವಲ್ಪ ದಕ್ಷ ಅಧಿಕಾರಿಗಳು ವಿತ್ ಕನ್ಸರ್ನ್ ಬರಂಗೆ ನಾವು ಮಾಡಬೇಕು. ಯಾರ್ದೋ ಶಿಫಾರಸಲ್ಲಿ ಬಂದರೆ ಆಗೋದಿಲ್ಲ ಅದು. ಸೊ ಇಷ್ಟು ದೃಷ್ಟಿಯಿಂದ ಈ ಕ್ರಮಗಳ ಬಗ್ಗೆನೂ ಕೂಡ ತಾವು ಯೋಚನೆ ಮಾಡಬೇಕು. ಮಾನ್ಯ ಅಧ್ಯಕ್ಷರೇ, ಮಾತಾಡಲಾ ಅಶೋಕ್, ಆಮೇಲೆ ಕನ್ಕ್ಲೂಡ್ ಮಾಡಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ KPSC ವಿಷಯದ ಕುರಿತಂತೆ ರೆವಿನ್ಯೂ ಮಿನಿಸ್ಟರು ಒಂದು ವಿಶ್ವಾಸದ ಮಾತುಗಳನ್ನ ಇವತ್ತು ರಾಜ್ಯದ ಜನರಿಗೆ ನಮ್ಮ ಚರ್ಚೆಗೆ ಹೇಳಿದ್ದಾರೆ ಅಂತ ನಾನು ಅನ್ಕೊಳ್ತೇನೆ. ಸ್ವಾಯತ್ತತೆ ಸಂಸ್ಥೆ ಅನ್ನುವ ಕಾರಣಕ್ಕೆ ನಾವೇನು ಮಾಡ್ಲಿಕ್ಕಾಗಲ್ಲ ಅಥವಾ ಹೇಗ್ ಮಾಡಬೇಕು ಅನ್ನುವಂತ ಸಮಸ್ಯೆಗಳು ಎದುರಾಗ್ತಾ ಇದೆ ಅನ್ನುವಂಥದ್ದಕ್ಕೆ ನಾವು ಸುಮ್ಮನೆ ಕೂತ್ಕೊಂಡ್ರೆ ಆ ಸ್ವಾಯತ್ತತೆ